ಹೇಳಿದಾಗ ಅರ್ಥವಾಗಿದೆ ಸ್ವಾಮಿಗೆ ಅಂತ ನಾ ಭಾವಿಸಿದರು. ಆ ಖೋಳನಾದಂತಹ ವೀರಮಣಿಯ ಆಸ್ಥಾನಕ್ಕೆ ಹೋದೆ. ಹಲವು ಪರಿಯಾಗಿ ರಾಮನು ಕೇವಲ ಮಾನವ ಮಾತ್ರನಲ್ಲ, ಮಾನವನಾದರೂ ಮಾನವರಲ್ಲಿ ಶ್ರೇಷ್ಠನಿದ್ದಾನೆ ಎಂಬ ಹಾಗೆ ವಿವರಿಸಿದರೆ ಅವನ ಮೂರ್ಖ ಬುದ್ಧಿಗೆ ಅದು ಅರ್ಥವಾಗಲಿಲ್ಲ. ಅಂದರೆ ಹಾಗಾಗಿ ಸಂಧಾನ ವಿಫಲವಾಯಿತು. ರಣೋತ್ಸಾಹದಿಂದ ಕೂಡಿದ್ದಾನೆ, ರಣಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಹಾಗಾದರೆ ತಡ ಮಾಡುವುದಲ್ಲ ಪುಷ್ಕಳ, ಇದಕ್ಕೆ ನೀನೇನುತ್ತೀಯ?
ಏನಾಯ್ತು? ಧುರಕ್ಕೆ ಬಂದಿದ್ದೀಯ? ಹೌದು. ದೇವತೆಗಳಿಂದಲೂ ಮಾನವರಿಂದಲೂ ಪೂಜಿತನಾದ ರಾಮನ ಯಜ್ಞಾಶ್ವವನ್ನು ಬಂಧಿಸಿ ಭಂಡರಂತ ಯುದ್ಧಕ್ಕೆ ಬಂದಿದ್ದೀಯ. ಓಹೋ. ಈ ಚರಾಚರ ಪ್ರಪಂಚದಲ್ಲಿರುವ ಸಕಲ ಜೀವಜಾಲಗಳ ಉತ್ಕರ್ಷವನ್ನು ಅಭ್ಯುದಯವನ್ನು ಬಯಸಿ ಆ ಅಶ್ವಮೇಧದ ಯಾಜಮಾನ್ಯವನ್ನು ವಹಿಸಿರುವ ಶ್ರೀರಾಮನ ಕೈಂಕರ್ಯವನ್ನು ವಿರೋಧಿಸಿ ಗೆಲ್ಲುವೆನೆಂಬುದು ಕನಸು ಮಾತ್ರ. ಸಾರಿ ಹೇಳುತ್ತಿದ್ದೇನೆ, ಯುದ್ಧ ಬೇಡುವ ತುರಗವನ್ನು ಬಿಟ್ಟು ಕಪ್ಪವನ್ನು ಕೊತ್ತು ಶರಣಾಗು. ಇಷ್ಟೆಲ್ಲ ಸಾಯಬೇಡ. ನೀನು ಯಾರು? ನಾನು ಪುಷ್ಕಳ, ನೀನು ಭರತನ ಸುಕುಮಾರ. ಓಹೋ, ಸರಿ. ಇಷ್ಟೆಲ್ಲ ಮಾತನಾಡಿದೆಯಲ್ಲ, ನಾನು ಎರಡು ಮಾತನಾಡಲ? ಅಯ್ಯ, ನಿನ್ನಯ ಬೆಟ್ಟನಿಗೆ ಸರಿದಮ ಆಗುವನೆ.
ಅಯ್ಯ ಪುಷ್ಕಳ, ಏನನ್ನ ಮಾತನಾಡುತ್ತಾ ಇದ್ದೀಯ? ಯಾಕೆ? ನಿಮ್ಮ ಶ್ರೀರಾಮಚಂದ್ರ ಯಜ್ಞವನ್ನ ಕೈಗೊಂಡಿದ್ದಾನೆ. ಸರಿ, ತಪ್ಪೇನಲ್ಲ. ಆದರೆ ಲೇಖನದಲ್ಲಿರುವುದೇನು? ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಒಪ್ಪಗಾಣಿಕೆಯನ್ನು ಕೊಡಬೇಕಂತೆ, ಇಲ್ಲ ಹೋರಾಡಬೇಕಂತೆ. ಹೋರಾಡುವುದಕ್ಕಾಗಿಯೇ ಕಟ್ಟಿದ್ದೇವೆ. ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ಅಯ್ಯ, ನಮ್ಮ ತಂದೆಗೆ ಸರಿಸಮಾನವೇ ನಾವು ಶ್ರೀರಾಮಚಂದ್ರ ಸಾಧ್ಯವೇ ಇಲ್ಲ. ಯಾಕೆಂದರೆ ಸಾಕ್ಷಾತ್ ಪರಶಿವನೇ ನಮ್ಮ ಅರಮನೆಯಲ್ಲಿರುವಾಗ ನಮಗೆ ಯಾವ ಭಯವೂ ಇಲ್ಲ. ತಿಳಿಯದೆ ಕಟ್ಟಿದ್ದಲ್ಲ, ತಿಳಿದೇ ಕಟ್ಟಿದ್ದೇವೆ. ನೀವು ಪಂಥಾಹ್ವಾನವನ್ನು ಕೊಟ್ಟಿದ್ದಕ್ಕಾಗಿಯೇ ನಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವುದಕ್ಕೆ ಕಟ್ಟಿರುವಂತದ್ದು. ಬೇಕು ಅಂತಾದರೆ ಯುದ್ಧದ ಮುಖೇನವಾಗಿ ಬಿಡಿಸಿಕೊಂಡು ಹೋಗು. ಎಲ್ಲ ಬಿಟ್ಟು ತುರಗವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗ್ತೀಯೋ? ನಿನ್ನಂತಹ ಯಕ್ಕಶ್ಚಿತ ಹುಡುಗನಲ್ಲಿ ಮಾತಿಲ್ಲ. ಇದುವರೆಗೆ ನಡೆದಿರಬಹುದಾದಂತಹ ಕ್ಷೇತ್ರದ ವ್ಯವಹಾರದಲ್ಲಿ ನನ್ನ ಮಕ್ಕಳನ್ನು ಕೊಂದಿದ್ದೇವೆ ಎನ್ನುವಂತಹ ಅಹಂಕಾರ ಬೇಡ. ಅದಕ್ಕೆ ಪ್ರತಿಯಾಗಿ ನೀನು ಬಿಡುತ್ತಿರಬಹುದಾದಂತಹ ಕಣಗಳನ್ನೆಲ್ಲ ಕಡಿದು ಕಡಿದು ಚೆಲ್ಲುತ್ತಾ ಇದ್ದಾರೆ. ಕೆಲವು ವೀರಮಣಿ, ಏನು ಮಾತನಾಡ್ತಾ ಇದ್ದೀಯ? ಇಲ್ಲಿಯವರೆಗೆ ನಡೆದಂತೆ ಒಂದು, ಈಗ ಮುಂದೆ ನಡೆಯಲಿಕ್ಕಿರುವುದೇ ಒಂದು. ಇನ್ನು ಮುಂದೆ ನಡೆಸುವುದು ನಾನು. ಸಾಮರ್ಥ್ಯ ಇದೆ ಅಂತಾದ್ರೆ ಬಾ ನೋಡೋಣ. ರಾಮನ ಅನುಗ್ರಹ ಇರುವವರೆಗೂ ಇನ್ನ ಯಾವ ಶರಗಳು ಏನು ಮಾಡಲಿಕ್ಕಾಗುವುದಿಲ್ಲ. ಏನು ಹೇಳೋಣ? ನಿನಗೆ ರಾಮ ಯಾರು ಬರುವುದೇನು ಗೊತ್ತಾಗಲಿಲ್ಲ. ನಮಗೂ ಗೊತ್ತುಂಟು ರಾಮ ಯಾರು ಅಂತ. ನರನು ನಿನ್ನ ರಾಮ ಗೊತ್ತುಂಟ? ಗೊತ್ತಿದೆ ನನಗೆ. ನರ ಈ ಲೋಕದಲ್ಲಿ ಬದುಕುವವನು ದೇವರ ಕೃಪೆಯನ್ನು ಅಪೇಕ್ಷಿಸಬೇಕೆ, ಅವಲಂಬಿಸಬೇಕೆ ಬಿಟ್ಟರೆ ಯಾವುದೋ ಒಬ್ಬ ಸಾಮಾನ್ಯ ಮನುಷ್ಯನ ಕೃಪೆಯಿಂದ ಬದುಕುತ್ತೇನೆ ಅಂತ ಹೇಳಿದರೆ ಏನು ಸಾಧ್ಯವೋ ಆಲೋಚನೆ ಮಾಡಿ ನೋಡು. ದೇವರ ಕೃಪೆ ಇದ್ದರೆ ಈ ಪ್ರಪಂಚದಲ್ಲಿ ಎಲ್ಲವೂ ನಡೀತದೆ. ದೇವರ ಕೃಪೆ ಇಲ್ಲದೆ ಕೇವಲ ಮನುಷ್ಯರ ಕೃಪೆ ಯಾವುದೋ ಕೃತಕವಾದಂತ ಒಂದು ಸಂದರ್ಭಕ್ಕೆ ಸಹಾಯ ಆಗಿದೆ ಬಿಟ್ಟರೆ ಜೀವ ಹೋಗುವ ಕಾಲದಲ್ಲಿ ಜೀವವನ್ನು ಉಳಿಸಬಹುದಾದಷ್ಟು ಎತ್ತರಕ್ಕೆ ಮನುಷ್ಯ ಬೆಳೆಯುವುದಿಲ್ಲ. ಓಹೋ, ನಿನ್ನಣ್ಣನಾದಂತಹ ರಾಮ ನರನಾದ್ದರಿಂದ ಅವನ ಕರುಣೆಯಿಂದ ಬದುಕುತ್ತೇನೆ ಅಂತ ಹೇಳುವುದು ನಿನ್ನದು ಮೂರ್ಖತನ ಅಂತ ನಾನು ಹೇಳುವುದು. ನಿನ್ನ ಈ ಬಲಿವಾಣದ ಮಾತು ನನಗೆ ಪೌರುಷಂಗಳೊಂದಿಗೆ ನನಗೆ ಪೌರುಷಂಗಳೊಂದಿಗೆ ಬಾರು
ಇದೆ ಅಂತಾದ್ರೆ ಬಾರ ನೋಡೋಣ ಯುದ್ಧಕ್ಕೆ. ನರರಿಗೆ ಪೌರುಷ ಅಧಿಕ ಅಂತ. ಹ್ಮ್. ನರರಿಗೆ ಪೌರುಷ ಅಧಿಕ ಆಗಿ ಹ್ಮ್. ನನಗೊಬ್ಬ ಏನಾಗಿದ್ದಾನೆ ಎನ್ನುವ ಕತೆ ಹೇಳ್ದ. ಏನು? ಹಿಂದೊಬ್ಬ ನಹುಷ ಎನ್ನುವ ಇದ್ದ. ಹ್ಮ್. ತಾನು ಸರ್ವಶ್ರೇಷ್ಠ ಎಂದು ಇಂದ್ರ ಪದವಿಯನ್ನ ಏರಿದ. ಇಂದ್ರ ಪದವಿಯನ್ನ ಏರಿದಂತಹ ಅವ ಏನಾದರೂ ಹುಟ್ಟುಂಟ ಅಜಗರ ಆಗಿ ಪ್ರಪಂಚದಲ್ಲಿ ಬಿದ್ದ. ಅಜಗರನ ಹಾವು. ಅಂದರೆ ದೈವ ಕೃಪೆ ಇಲ್ಲದೆ ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ಸಾಧನೆ ಮಾಡಿದರೂ ಅದು ತಾತ್ಕಾಲಿಕವಾದ ಸಾಧನೆ ಆಗುತ್ತದೆ ಬಿಟ್ಟರೆ ಶಾಶ್ವತವಾದಂತಹ ಸಾಧನೆ ಅಂತ ಕರೆಸಿಕೊಳ್ಳುವುದಿಲ್ಲ. ಈ ನಿನ್ನ ರಾಮನು ಕೂಡ ರಾವಣನನ್ನ ಕೊಂದಿದ್ದಾನೆ ಅಂತ ಪ್ರಚಾರ ಮಾಡ್ತಿರೋದು. ರಾವಣನನ್ನ ಕೊಂದದ್ದು ರಾಮನ ಬಲದಿಂದ ಅಂತ ಲೋಕ ಕಾಣಬಹುದು, ಹೇಳಬಹುದು. ಆದರೆ ನಿಜವಾದ ಸತ್ಯ ಏನು ಅನ್ನುವುದು ನಮಗೆ ಗೊತ್ತುಂಟು. ರಾಮನಿಗೆ ರಾವಣನನ್ನ ಸುತ್ತಿಗೆ ಕಡಿದು ಚೆಲ್ಲಿದ ಹಾಗೆ ಪುನಃ 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 ಹುಟ್ಟಿ ಬಂತು. ಆಗ ಏನು ಮಾಡಿದ? ಏನು ಮಾಡುವುದು ಅಂತ ಕಣ್ಣು ಬಿಟ್ಟ. ಆಗ ಆ ಪುಣ್ಯಾತ್ಮರಾದಂತ ಅಗಸ್ತ್ಯರು ಬಂದಿದ್ದ. ಸೂರ್ಯ ಕವಚವನ್ನು ಉಪದೇಶಿಸಿದರು. ಆಮೇಲೆ ರಾವಣನನ್ನ ನಿನ್ನ ಅಣ್ಣ ಕೊಂದದ್ದು. ನೀನು ನಮಗೆ ಕತೆ ಗೊತ್ತಿಲ್ಲ ಅಂತ ಮಾಡಿದ್ಯ. ಇಷ್ಟನ್ನು ಹೇಳುವ ನಿಮಗೆ ಏನು ಮಾಡುತ್ತೇನೆ ಅಂತ ನೋಡು. ಇದೇನು? ನನ್ನದೊಂದು ಪ್ರವೇಶ ಆಗಲಿಲ್ಲ ಅಂತಾದರೆ ನಾಳೆ ದಿನ ನನ್ನನ್ನು ಭಜಿಸುವ ಭಕ್ತರೇ ನನ್ನ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಬಹುದು. ವೀರಮಣಿಯ ಅಂತ್ಯವನ್ನ ಕೇಳಿದ ಮರುಕ್ಷಣದಲ್ಲಿ ಶೃಂಗಿ ಭೃಂಗಿ ಹೀಗೆ ಮುಂತಾದ ನನ್ನ 12 ಕೋಟಿ ಪ್ರಮಥಗಳ ಸೇನೆಯನ್ನು ಯುದ್ಧಕ್ಕಾಗಿ ಕಳುಹಿಸಿದೆ. ಪರೀಕ್ಷಿಸುವುದೆಸೆ ಹೋದವರು ಯಾರು ಮರಳಿ ಬರಲಿಲ್ಲ ಎಂಬಲ್ಲಿಗೆ ಎಲ್ಲಿಗೆ ಹೋಗಿ ತಲುಪಬೇಕಿತ್ತು ಅಲ್ಲಿಗೆ ಹೋಗಿ ತಲುಪಿದ್ದಾರೆ ಎನ್ನುವುದು ಸತ್ಯ. ಸರಿ ಇದೇ ಸರಿ. ಇನ್ನು ತಡ ಮಾಡುವುದಲ್ಲ, ಯುದ್ಧ ಕ್ಷೇತ್ರಕ್ಕೆ ಹೊರಡಲೇಬೇಕು. ಹೊರಡುವುದು ಹೇಗೆ?
ಮಾತ್ರವಲ್ಲ, ಕೈಯಲ್ಲಿ ಶೂಲವನ್ನು ಹಿಡಿದು ಬೆಂಕಿಯ ಉಂಡೆಗಳನ್ನೇ ಹೂಡುವಂತಹ ಮೂರನೇ ಕಣ್ಣನ್ನು ಹಣೆಯಲ್ಲಿ ಧರಿಸಿ ನೋಡ್ತಾ ಇದ್ದೇನೆ. ಒಂದು ನಿಂತವ ಯಾರು ಎನ್ನುವುದನ್ನು ಮತ್ತೊಮ್ಮೆ ಸರಿಯಾಗಿ ಅರ್ಥ ಆಗಿದೆ ನನಗೆ. ಬಂದದ್ದು ಯಾಕೆ ಗೊತ್ತಾ? ಏನು? ಕದಳದಿ ಮಮ ಕಿಂಕರನನ್ನು ಮಡುಹಿದೆ. ಸುಮ್ಮನೆ ಬಂದದ್ದಲ್ಲ. ನನ್ನ ಭಕ್ತನಾದಂತ ವೀರಮಣಿಯನ್ನ ಯುದ್ಧದಲ್ಲಿ ನೀನು ಕೊಂದು ಪಡೆದಿದ್ದಿ. ಹೌದು. ಯಾಕೆ ಹೀಗೆ ಮಣಿಯ ಹೇಳು? ನಿನ್ನ ಬಗ್ಗೆ ಅಂತ ಗೊತ್ತಿಲ್ಲ ಅನ್ಕೊಂಡೆ ನನಗೆ.
ಹ. ಇನ್ನು ನೀನು ನಾನು ತಿಳಿದುಕೊಂಡಿಲ್ಲ ಅಂತ ಭಾವಿಸಿದೆಯಾ? ನಾನಾರು ಎನ್ನುವುದು ನಿನಗೆ ಸ್ಪಷ್ಟವಾಗಿ ತಿಳಿದಿದೆ ಎನ್ನುವುದು ತಿಳಿದಿದೆ ನನಗೆ. ಅಲ್ಲದೆ ಹೋದರೆ ಹ. ಈವರೆಗೆ ಬಂದಂತಹ ನಿನ್ನ ಸೈನ್ಯವನ್ನೆಲ್ಲ ನಾನು ಕಾಲುಗೆಳೆದಿದ್ದೇನೆ. ಹ. ಇನ್ನು ವೀರಮಣಿ ಸಂಧಾನಕ್ಕೆ ಒಪ್ಪದಿದ್ದ ಆತನನ್ನು ಕೂಡ ನಾನು ಯುದ್ಧದಲ್ಲಿ ಸೋಲಿಸಿದ್ದೇನೆ. ಶ್ರೀರಾಮನ ಅನುಗ್ರಹ ಇರುವವರೆಗೂ ನಿನ್ನ ತ್ರಿಶೂಲವಾಗಲಿ ನಿನಗಾಗಲಿ ಹರವಾನಲ್ಲ ಈ ಶತ್ರುಘ್ನ. ಸಂಧಾನಕ್ಕೆ ಒಪ್ಪದೇ ಇದ್ದ ವೀರಮಣಿಯನ್ನ ಕೊಲ್ಲುವುದು ಅನಿವಾರ್ಯ ಆಯ್ತು ಅಂತ ಅಲ್ವಾ ನೀನು ಹೇಳು? ಮೊದಲಿಂದ ನನ್ನೊಡು ಇಲ್ಲಿ ಇರುವ ಯಾರು ಅಂತ ನಿನಗೆ ತಿಳಿದಿದೆ ಎನ್ನುವುದು ನಿನ್ನ ಮಾತಿನಿಂದಲೇ ಸ್ಪಷ್ಟ. ಲಯಕರ್ತನಾದ ಈ ಪರಶಿವನೇ ಪುರದ ರಕ್ಷಣೆಯ ಭಾರವನ್ನು ಹೊತ್ತು ನಿಂತಿದ್ದಾನೆ ಎನ್ನುವುದನ್ನು ತಿಳಿದಂತ ಹಾಗೆ ಒಂದೇ ಒಂದು ಮಾತು ನನ್ನಲ್ಲಿ ಬಂದು, ಸ್ವಾಮಿ ಹೀಗಾಗಿದೆ, ವೀರಮಣಿ ಹಯವನ್ನು ಬಂಧಿಸಿದ್ದಾನೆ, ಯಜ್ಞಾಶ್ವದ ತುರಗವನ್ನು ಆತ ಬಂಧಿಸಿದ ಎನ್ನುವ ಕಾರಣಕ್ಕಾಗಿ ಸಂಧಾನಕ್ಕೆ ಕಳುಹಿಸಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ. ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ನಿಮ್ಮಿಂದಲೇ ಆಗಬೇಕು ಅಂತ ನನ್ನಿಂದ ಒಂದೇ ಒಂದು ಮಾತು ನೀನು ಕೇಳಿದರೆ ಮೊದಲು ಕಪ್ಪವ ಕೊಡಿಸುತ್ತಲಿದ್ದೇನೆ. ಅವನೇ ಸಂಬಂಧದಲ್ಲಿ ಆತ ನನಗೆ ಮಾಮ, ನನಗಿಂತ ಹಿರಿಯನ ಜಾಗದಲ್ಲಿ ಇರಬಹುದು. ಆದರೆ ನನ್ನ ಅವನ ನಡುವಿನಲ್ಲಿ ಇರುವ ಭಾವ ಏನು ಗೊತ್ತ? ನಾನು ಅವನಿಗೆ ದೇವ, ಅವನು ನನ್ನ ಭಕ್ತ. ನಾನು ಹೇಳಿದರೆ ವೀರಮಣಿ ಇಲ್ಲ ಅಂತ ಹೇಳ್ತಾನೆ. ಮೊದಲಿಂದ ನಿನಗೆ ಕಪ್ಪವನ್ನು ತಂದು ನೀಡಿ ನಿಮ್ಮ ಯಜ್ಞ ಕಾರ್ಯ ಸಂಪೂರ್ಣ ಆಗುವಂತೆ ಆಗ್ತಿತ್ತು. ನಮ್ಮನೊಳಗೆ ಯಾವುದೇ ಕಲಹವೂ ಏರ್ಪಡ್ತಾ ಇರಲಿಲ್ಲ. ಇದೆಲ್ಲವನ್ನ ಮರೆತು ಯುದ್ಧವನ್ನೇ ನೀನು ಆಯ್ಕೆ ಮಾಡಿಕೊಂಡೆ ಎಂಬ ಕಾರಣಕ್ಕಾಗಿ ಮಧುಮುಖ ನೀನು ಅಂತ ಹೇಳ್ತಾ ಇದ್ದೇನೆ. ಹೌದಾ? ಏನ್ ಹೇಳ್ತೀಯ ಇದಕ್ಕೆ? ಹೊಸದೇ ನಿನಗೆ? ಹಾ. ಅಯ್ಯ ಶರಣರ ಪೊರೆಯುವ ಬಿರುದಿನಿಂದಲೇ ಐಕಂದಾದಿಗಳು
ಹಾ. ಯುದ್ಧಕ್ಕೆ ಅಂತ ಬಂದಿದ್ದಲ್ಲ, ಮೊದಲು ಸಂಧಾನಕ್ಕೆ ಎಂದು ಹನುಮನನ್ನ ಕಳುಹಿಸಿದ್ದೆ. ಆಗ ಬರಬೇಕಾಗಿದ್ದ ನೀನು ಅಲ್ಲಿಗೆ ಬಂದು ನಮ್ಮಿಬ್ಬರಿಗೆ ಸಂಧಾನವನ್ನ ಮಾಡಿಸಿ ಕಪ್ಪ ಕಾಣಿಕೆಯನ್ನು ಕೊಡಬಹುದಿತ್ತಲ್ಲ. ಆ ಕೆಲಸವನ್ನು ಯಾಕೆ ಮಾಡಲಿಲ್ಲ? ನಾನಾಗಿಯೇ ಬಂದು ನಿನ್ನನ್ನು ಕೇಳಬೇಕಿತ್ತು ಅಂತ ಹೇಳುವುದಾ? ಹೌದು. ಶೂಲಾದೆ ಹೃದಯಾವ. ನಾನಾಗಿಯೇ ಬಂದು ನಿನ್ನನ್ನು ಕೇಳಬೇಕಿತ್ತು. ಹೇಳಬೇಕಿತ್ತು. ರಾಮೇಶ್ವರದ ಕಥೆ ಗೊತ್ತಾ ನಿನಗೆ? ಏನು? ನಿನ್ನ ಅಣ್ಣನಾದ ರಾಮಚಂದ್ರನೇ ನನ್ನನ್ನು ಪ್ರತಿಷ್ಠಾಪಿಸಿ ನನ್ನನ್ನು ಅವನಾಗಿಯೇ ಕರೆದವ. ನಿನ್ನ ಅಣ್ಣನಿಗೆ ಆ ದೊಡ್ಡತನ ಇರುವಾಗ ನೀನು ಕೇಳುವ ಮೊದಲೇ ನಾನಾಗಿ ಬರಬೇಕಿತ್ತು ಅಂತ ಹೇಳ್ತಾ ಇದ್ದೀಯ. ದೊಡ್ಡವರಿಗೆ ದೊಡ್ಡತನ ಇರ್ತದೆ. ಅವರ ಹೆಸರನ್ನ ಹೇಳಿಕೊಂಡು ಬದುಕುವ ನಿನ್ನಂತವರು ಮಾಡುವ ಸಣ್ಣತನದಿಂದಲಾಗಿ ಇಂತಹ ಅನೇಕ ಅವಘಡಗಳು ಗಳಿಸುತ್ತದೆ. ಇದೇ ರೀತಿಯ ಉದ್ದಟತನವನ್ನು ನೀನು ಮುಂದುವರಿಸಿದೆ ಅಂತಾದ್ರೆ ಕೈಯಲ್ಲಿರುವುದು ಆಟಿಕೆ ವಸ್ತು ಅಂತ ಭಾವಿಸಬೇಡ. ಶೂಲದಿಂದ ನಿನ್ನ ಹೃದಯವನ್ನು ಬಂದಿದ್ದು ಯುದ್ಧಕ್ಕಾಗಿ. ನಿನ್ನ ಬಡಿವಾದ ಮಾತುಗಳು ಇಲ್ಲಲ್ಲ. ಶಕ್ತಿ ಇದ್ದರೆ ಬಾ ನೋಡೋಣ. ಇಲ್ಲಿಗೆ ಪ್ರಕರಣ ಮುಗಿಯುವುದಿಲ್ಲ ಅಂತ ಖಂಡಿತ ನನಗೆ ಗೊತ್ತಿದೆ. ಬರಬೇಕಾದವ ಇಲ್ಲಿ ಬರಬೇಕು. ಅವನ ನಿರೀಕ್ಷೆಯಲ್ಲ ಇರ್ತಾನೆ. ನೋಡೋಣ. ಯಾರಿಗೂ ಈ ದುಷ್ಕೃತ್ಯವನ್ನು ಕೈಗೊಂಡು ಅದಾರೇ ಆಗಲಿ ಬರುವಂತಹ ಉಗ್ರವಾದಂತಹ ಸುದ್ದಿನಲ್ಲಿ ಈ ಬ್ರಹ್ಮಾಂಡವನ್ನು ಕಟ್ಟಿ ಪುಡಿ ಪುಡಿ ಮಾಡಿ ನನ್ನ ರಾಮನ ಕಾರ್ಯವನ್ನು ಸಾಧಿಸಬೇಕು. ಹಾಗಿದ್ರೆ ಈ ಕಾರ್ಯಕರ್ತನನ್ನು ವಿಚಾರಿಸುವುದಿದ್ರೆ ಇವೆಲ್ಲ ನೀ ಮಾಡಿದಂತಹ ಕಾರ್ಯಕ್ಕೆ ಹಾಗೆಯೇ ನಿನ್ನನ್ನು ಕರೆಯಬೇಕು. ಮಧಾಂಧನೆ. ಯಾಕೆ ಹಾಗೆ? ಖ್ಯಾತರಾಗಿರುವಂತಹ ತ್ರಿಮೂರ್ತಿಗಳಲ್ಲಿ ನೀನೊಬ್ಬ ಎನ್ನುವುದನ್ನು ನಾನು ಬಲ್ಲೆ. ಅಂತ ಆ ವಿಧವಾದ
ನೀನು ಹರ, ನೀನು ಯಾರಾದರೇನು, ಹರನಾದರೂ ಈ ಕಾರ್ಯವನ್ನು ಮಾಡಿದ್ದು ಯಾಕೆ ಅಂತ ನೀವು ಉತ್ತರಿಸಿಕೊಡ್ಬೇಕು. ಅದಲ್ಲದೆ ಹೋದರೆ ನಾನೇನು ಏನು ಸುಮ್ಮನೆ ಬಂದು ನಿನ್ನ ಶತ್ರುಘ್ನನನ್ನು ನಾನು ಕೊಂದಿದ್ದಲ್ಲ. ಮತ್ತೆ ಕದನದಲ್ಲಿ ನನ್ನ ಭಕ್ತನಾದಂತಹ ವೀರಮಣಿಯನ್ನ ಹತ್ಯೆಗೈದವ ಶತ್ರುಘ್ನ. ಆತನಲ್ಲಿ ಎಲ್ಲ ವೃತ್ತಾಂತವನ್ನು ಅರಿಯಿದ್ದೇನೆ. ನಾನು ಯಾರು ಎನ್ನುವುದನ್ನು ತಿಳಿದುಕೋ ಎನ್ನುವುದಾಗಿ ಸಾರಿ ಸಾರಿ ಕಿವಿ ಮಾತನ್ನ ಹೇಳಿದ್ದೇನೆ. ಯಾವುದನ್ನು ಲೆಕ್ಕಲಿಸದೆ ಈ ಮೃತ್ಯುಂಜಯನ ಎದುರಲ್ಲಿ ಮಾರ್ಮರೆತು ನಿಂತ ಕಾಲಕ್ಕೆ ನಾನು ಅವನನ್ನು ಕೊಂದಿದ್ದಲ್ಲ. ಮೃತ್ಯುವನ್ನು ಅವನೇ ಆಹ್ವಾನಿಸಿದ. ಮೃತ್ಯುಂಜಯನ ಎದುರು ಮಾರ್ಮರೆತು ನಿಂತವ ಮೃತ್ಯುವಿಗೆ ನೀನು ತಪ್ಪೇ ಇಲ್ಲ, ನನ್ನ ತಪ್ಪಿಲ್ಲ, ನೀನು ತಪ್ಪಿಲ್ಲ. ನನ್ನ ಭಕ್ತನನ್ನ ಕಾಯುವನು ಕೈಗೆ ಕೆಲಸ ಮಾಡಿ ಸಿದ್ಧ ವಲ್ಲಭಗೆ ಹೀಗಲ್ಲ, ನಮ್ಮ ಹೊಡೆತ ಹೀಗಲ್ಲ, ಬೇರೆ ತರ ಇತ್ತು. ಕೆಲವೊಮ್ಮೆ ಹಾಗೆ ಏನು ಮಾಡುವ ನಿನ್ನ ಹಣೆ ಬರಗಟ್ಟಿರುವುದನ್ನು ಹೀಗೆ ಹೇಳಬೇಕಾಗಿತ್ತು. ನೀನು ಹರ, ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ, ಅಥವಾ ಒಬ್ಬನು ಲಯಕಾರಕನು ಎನ್ನುವಂತಹ ಆ ವಿಗುಮಾನದಲ್ಲಿ ನೀ ಮಾಡಿದ ಕಾರ್ಯ ಏನು? ನನ್ನ ಸ್ವಾಮಿಯಾದಂತಹ ಸೀತಾವಲ್ಲಭ ರಾಮಚಂದ್ರನ ಈ ಕೈಂಕರ್ಯಕ್ಕೆ ಇಷ್ಟ ವಿರೋಧ. ನಿನ್ನ ಭಕ್ತರೆಲ್ಲ ಹೀಗೆ ಅಂತ ಭಾವಿಸಿದ್ರೆ ದೇವರೇ ಹೀಗಾದ್ಮೇಲೆ ಭಕ್ತರ ಹಾಗಾದ್ರೆ ತಪ್ಪಲ್ಲ. ಎಲ್ಲ ಹೌದು. ಈ ಕೋಡಗನಿಗೆ ಮನುಷ್ಯರಲ್ಲಿ ಯಾಕೆ ಸ್ನೇಹ ಅಂತ ನನಗೆ ಗೊತ್ತಾಗಲಿಲ್ಲ. ಅಲ್ಲ, ನಿನಗೆ ಮನುಷ್ಯರಲ್ಲಿ ಸ್ನೇಹ ಇರ್ಬೋದು, ನನಗಿರ್ಬಾರ್ದ? ಹಾಗೆ ದೇವನಾದಂತಹ ಮಹಾದೇವನಾದಂತಹ ನಿನಗೆ ಮನುಷ್ಯರು ಮಾವಂದಿರಾಗಬಹುದು. ಅವರ ಮನೆಯ ಬಾಗಿಲು ತುದಿಯಲ್ಲಿ ನೀನು ನಿಲ್ತಿ ಅಂತ ಆದ್ರೆ ನನಗೆ ಯಾವುದೂ ಇಲ್ಲ. ನನಗೆ ನನಗೆ ಸಮಾನ ಎನ್ನುವ ನೆಲೆಯಲ್ಲಿ ಹಾ. ನನಗೆ ಹೋಲಿಕೆಯನ್ನು ಮಾಡಿ ಮಾತಾಡ್ತೀಯಾ? ಮಾತುಂಟು. ನನ್ನ ಆಂತರ್ಯದ ದೇವ ಸೀತಾವಲ್ಲಭನಾದಂತಹ ಪ್ರಭು ರಾಮಚಂದ್ರನಿಗೆ ದುಃಖವನ್ನಿತ್ತು ತಾನು ತ್ರಿಮೂರ್ತಿಗಳ ಅನುಪಮ ಎಂದು ಅಹಂಕೃತಿಯನ್ನು ನೀ ಮರೆಯುತ್ತೀಯ ಅಂತಾದರೆ ರಾಮ ಭಕ್ತನಾದಂತಹ ಹನುಮನ ತ್ರಾಣ ಏನು ಎನ್ನುವುದನ್ನು ನಾನು ಗದಾದಂಡದಿಂದ ತೋರಿಸಬೇಕು. ಹೊರಗೋರಿಸ್ತೇನೆ. ಇಲ್ಲ, ಆಗಲಿಕ್ಕಿಲ್ಲ. ನನ್ನ ಅಂಶದಿಂದಲೇ ಹುಟ್ಟಿದವ ಈತ. ನಾವಿಬ್ಬರು ಸಮಾನರು ಅಲ್ಲ, ಒಂದೇ. ಯಾಕೆಂದ್ರೆ ನನ್ನ ಅಂಶದಿಂದಲೇ ಹುಟ್ಟಿದವ. ಹೀಗೆ ನಾವಿಬ್ಬರು 1000 ವರ್ಷ ಸೆಣಸಾಡಿದರು ಈ ಪ್ರಕರಣಕ್ಕೊಂದು ಇತ್ಯರ್ಥ ಅಂತ ಆಗ್ಲಿಕ್ಕಿಲ್ಲ. ನಾನು ಇಲ್ಲಿಯೇ ಇರಬೇಕಾದವನು ಯುದ್ಧ ಮಾಡ್ದ. ತೆರಳಬೇಕಾದಂತಹ ನಾನು ಇಲ್ಲಿಂದ ತೆರಳಲೇಬೇಕು ಅಂತಾದರೆ ಇಲ್ಲಿಗೆ ಬರಬೇಕಾದವ ಬರಲೇಬೇಕು. ಆ ಕೆಲಸ ಆಗುವುದಿದ್ದರೆ ಕೇವಲ ಈ ಮಾರುತಿಯಿಂದ ಮಾತ್ರ ಸಾಧ್ಯ. ವಿರೋಧದಿಂದಲೇ ಹೊರಟೆ ಅಂತಾದರೆ ಕಾರ್ಯ ಸಾಧನೆ ಸಲ್ಲ. ಹಾಗಾಗಿ ವಿನಯ ಭಾವದಿಂದ ಮಧುರವಾದ ವಚನಗಳಿಂದಲೇ ಆತನನ್ನು ಮಾತನಾಡಿಸಿ ನೋಡ್ತೇನೆ. ಅಯ್ಯ ವೀರ ವೀರವ ಶ್ರೀರಾಮ ಕಿಂಕರ ವೀರ ವೀರ ಬಾಬಾ ವೀರವ ಶ್ರೀರಾಮ ಕಿಂಕರ ಕಿಂಕರ
ಆದ್ರೆ ಸ್ವಲ್ಪ ನಿಲ್ಲ. ನೆಲದ ಮೇಲಲ್ಲ ಮರದ ಮೇಲೂ ಹಾರಾಡಬಹುದು. ಹೌದು, ಅದಕ್ಕಾಗಿಯೇ ಗೊಬ್ಬೆ ವೀರ ಅಂತ ಸಮುದ್ರ ನಿನ್ನ ತಲೆ ಮೇಲೂ ಹಾರಾಡಬಹುದು. ವಾನರ ವೀರ ಅಂತ ಹೇಳ್ತಾನೆ. ಈಗ ಸಮಾಧಾನ ವೀರವಾನರ ಅಂತ ಹೇಳು. ವೀರವಾನರ ಹೇಳು. ಆಯ್ತಪ್ಪ, ನೀನ್ ಹೇಳಿದ್ದೆ ಹೇಳ್ತೀನಿ. ಶಹಬಾಸ್ ಮೆಚ್ಚಿದ್ದೇನೆ. ನೀನು ತಂದಿದ್ದೆಲ್ಲ ಮರ್ತೋಯ್ತೋ ಏನೋ ನಿಮಗೆ. ಏನ್ ಮಾಡುವುದು? ಹಾ. ನಿನ್ನ ಈ ಯುದ್ಧೋತ್ಸಾಹಕ್ಕೆ ಹಾ. ನಿಜವಾಗಿಯೂ ನಾನೇ ಮಣಿಯುವ ಪರಿಸ್ಥಿತಿ ಬಂದಿದೆ. ಮಣಿಬೇಕು. ಒಂದು ಹೆಜ್ಜೆ ನೀನಲ್ಲ, ನಿನ್ನನ್ನು ಇಲ್ಲಿಗೆ ತಂದವರು ಮಣಿಬೇಕು. ಅಸಾಧ್ಯ ಸಾಧಕ ಅಂತ ಹೆಸರನ್ನು ಹೇಳಿಸಿಕೊಂಡವ ನೀನು. ಯಾವುದೆಲ್ಲ ಅಸಾಧ್ಯವಾದದ್ದು ಈ ಕೈ ಸಾಲದಿದ್ರೆ ಎಲ್ಲ ನೆನಪಾಗ್ತದೆ. ಹೌದಪ್ಪ, ಹೇಳಲೇಬೇಕಾದದನ್ನು ಕೆಲವು ಹೇಳಬೇಕಾಗ್ತದೆ. ಶತಯೋಜನ ವಿಸ್ತೀರ್ಣವಾದಂತಹ ಸಾಗರ, ಅದನ್ನ ಲಂಘಿಸುವುದಕ್ಕೆ ಯಾರಿಂದಲೂ ಅಸಾಧ್ಯ ಅಂತ ಭಾವಿಸಿದರು. ಆದರೆ ಆ ಸಾಧ್ಯವನ್ನು ಸಾಧಿಸಿ ತೋರಿಸಿದವ ಯಾರಂತ ಕೇಳಿದ್ರೆ ನನ್ನ ಸ್ವಾಮಿಯ ಆಶೀರ್ವಾದ ನೀನು ಮಾಡಿದಂತ ಹೇಳ ಪುಣ್ಯ. ನನ್ನ ಸ್ವಾಮಿಯ ಕೃಪೆಯಿಂದ ಏನ್ ಬೇಕಾದ್ರೂ ಮಾಡ್ತೇನೆ. ಹಾ, ಹಾ. ನಿನ್ನ ತಲೆ ಮೇಲೆ 10 ಬುದ್ಧಿ ಹೇಳ್ತೇನೆ. ಮತ್ತು ನನ್ನ ಮೇಲೆ ಬರ್ತೀಯ. ಹೌದು. ಸಾರು ಎಷ್ಟು ನೀನು ಅನರ್ಥ ಮಾಡಿದ್ದಿ ಅಂತಾದ್ರೂ ನಿನ್ನ ಜುಟ್ಟಿಗೆ ನಿನ್ನ ಜುಟ್ಟಿಗೆ ಕೈ ಹಾಕ್ಬೇಕು. ಇಲ್ಲಿಗೆ ಮುಗಿಲಿಲ್ಲ. ಅದೇನೋ ಮಾಡಿದೆ ಅಂತಲ್ಲ ನೀನು. ಏನು ನಿನಗೆ ಸಿಟ್ಟು ಬಂದಾಗ ಜುಟ್ಟನ್ನು ತೆಗೆದು ನೆಲಕ್ಕೆ ಬಿಡುದು ಏನೇನೋ ಸಾಧನೆ ಮಾಡಿದೆ ಅಂತಲ್ಲ. ಮಾಡಿ ನೋಡುವ. ಮಾಡಿದ್ದೇನೆ ಪುಣ್ಯಾತ್ಮ. ಆ ಕಾಲಕ್ಕೆ ಅದನ್ನು ಮಾಡಬೇಕಾಯ್ತು, ಮಾಡಿದ್ದೇನೆ. ಆದ್ರೆ ಬಂದು ನಿಂತವ ನೀನ್ ಯಾರು ಎನ್ನುವುದನ್ನ ಅರಿತ ಮೇಲೂ ನಾನು ಯಾರು ಅನ್ನೋದನ್ನ ಯೋಚನೆ ಮಾಡುವಂತ ನಿನ್ನ ಲಕ್ಷ್ಯವನ್ನು ವಹಿಸುವನು. ದಾರಿ ತಪ್ಪಿತ ದಾರಿ ತಪ್ಪಿದ್ದನ್ನ ಸರಿದಾರಿಗೆ ತರುವ ಪ್ರಯತ್ನ ಅಂತ ಹೇಳಿದ ಹಾಗೆ ಅನಿಸ್ತದೆ ನನಗೆ. ನಾನು ಯಾರೆನ್ನುವುದನ್ನು ಪರೀಕ್ಷಿಸು. ಕೆಲವೊಮ್ಮೆ ಏನು ಈಗ ನೀ ನಾನು ಯಾರು ಅಂತ ಅರಿಯುವುದ? ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವಂತ ನಿನ್ನ ಹತ್ರ ಹೇಳ್ತಾ ಇರೋದು. ನಿನ್ನ ಬಗ್ಗೆ ಯೋಚನೆ ಇಲ್ಲ. ಹಾ ಹಾ. ನಾನೇನು ಮಾಡಬೇಕು ಅನ್ನುವ ಯೋಚನೆ ಮಾತ್ರ. ಹನುಮ, ಏನು? ಈಗಾಗಲೇ ಹೇಳಿದ್ದೇನೆ, ಅಸಾಧ್ಯ ಸಾಧಕ ನೀನು. ಲಯಕರ್ತನಾದ ಈ ಪರಮಶಿವನಲ್ಲಿಯೇ ಸರಿ ಸಮಾನವಾಗಿ ಹೋರಾಟಕ್ಕೆ ನಿಂತ ನೀನು ಅಸಾಧ್ಯ ಸಾಧಕ ಎನ್ನುವುದನ್ನು ನಾನೂ ಮೆಚ್ಚಿದ್ದೇನೆ. ನನಗೊಂದು ಅಭ್ಯಾಸ ಉಂಟು. ಅಲ್ಲ, ಮೆಚ್ಚುತ್ತ ಮೆಚ್ಚುತ್ತ ಬೆಚ್ಚಿದ್ದಲ್ಲ, ಮೆಚ್ಚಿದ್ದೇನೆ. ಬೆಚ್ಚಿದ ಮೆಚ್ಚುಗೆ. ಮೆಚ್ಚೇ ಮೆಚ್ಚಿದ್ದೆ. ಮತ್ತೆ ಬೆಚ್ಚಿದ ಮೆಚ್ಚುಗೆ ಅಲ್ಲ, ಮೆಚ್ಚಿದೆ. ಅಲ್ಲ, ಮತ್ತೆ ದ್ವಂದ್ವ ಬೇಡ, ಅಲ್ಲ, ಮೆಚ್ಚಿ ಹೇಳ್ತಾ ಇರು. ಈಗ ನಿನ್ನ ಪಕ್ಷದವರೆಲ್ಲ ಕರೆಗೊರಗಿದ್ದಾರೆ. ನನ್ನ ಪಕ್ಷದವರು ಮಾತ್ರ ಅಲ್ಲ. ಹೌದಪ್ಪ, ನನ್ನವರನ್ನು ನಾನು ನೋಡ್ಕೊಳ್ತೇನೆ. ಈಗ ವಿಚಾರ ಏನು ಗೊತ್ತುಂಟಾ? ಆದರೂ ನೀನು ನನಗೆ ಮೆಚ್ಚಿದ್ದೀನಿ. ಈಗ ಅಶ್ವಮೇಧ ಹಯವನ್ನ ಪೂಜಿಸಿ ಬಿಟ್ಟಂತಹ ರಾಮಚಂದ್ರನ ಅಶ್ವಮೇಧದ ಹಯದ ರಕ್ಷಣೆಗೆ ಬಂದಂತಹ ಶತ್ರುಘ್ನನು ಧರೆಗೆ ಹೊರಗಿದ್ದಾನೆ. ಆಯ್ತಾ? ವೀರಮಣಿಯು ಧರೆಗೆ ಹೊರಗಿದ್ದಾನೆ. ಯಜ್ಞ ಕಟ್ಟಿದವ ಯಜ್ಞ ರಕ್ಷಣೆಗೆ ಬಂದವ, ಇಬ್ರು ಧರೆಗೆ ಹೊರಗೆ ಆಗಿದೆ. ಹೋರಾಟ ಮಾಡ್ತಾ ಯಜ್ಞಾಶ್ವವನ್ನು ತಡೆದವನು ಅವನು ಬಿದ್ದಿದ್ದಾನೆ. ಯಜ್ಞಾಶ್ವವನ್ನು ರಕ್ಷಿಸುವವನು ಬಿದ್ದಿದ್ದಾನೆ. ಈಗ ನಿನಗೆ ಅಂತ ಕೆಲಸ. ನಾನು ನೀನು ಯಾಕೆ ಸುಮ್ಮನೆ ಹೊಡೆದಾಡುವುದು ಅಂತ ನಾನು ಕೇಳುತ್ತೇನೆ. ಹಾಗಾಗಿ ಮತ್ತೇನು ಮಾಡುವ? ಮೆಚ್ಚಿದ್ದೇನೆ. ಮೆಚ್ಚಿದ ನನಗೊಂದು ಅಭ್ಯಾಸ, ಏನು? ವರವನ್ನು ಕೊಡುದು. ಕೊಡು. ಸುಲಭದಲ್ಲಿ ವರ ಸಿಗುವುದು ಯಾರಿಂದ ಅಂತ ಕೇಳಿದ್ರೆ ನನ್ನಿಂದ. ಹರರ ಶಂಭೋ ಮಹಾದೇವ ಅಂತ ಯಾರು ಹೇಳಿದರೂ ಸರಿ. ಈ ಪ್ರಸಂಗದಲ್ಲಿ ಇಷ್ಟೊತ್ತಿನವರೆಗೆ ನಾ ಹೇಳಲಿಲ್ಲ. ಕೆಲವೊಮ್ಮೆ ನೀನು ಹೇಳಬೇಕು ಅಂತಲ್ಲ, ನಮಗೆ ಖುಷಿ ಕಂಡಿತು ಅಂತಾದ್ರೆ, ನನಗೆ ಮೆಚ್ಚುಗೆ ಆಯ್ತು ಅಂತಾದ್ರೆ ನಾನು ಅದೇ ವರ ಕೊಡುವುದಕ್ಕೆ ಮುಂದಾಗ್ತೇನೆ. ನಿನಗೂ ಮೆಚ್ಚಿದ್ದೇನೆ. ಏನು ವರ ಬೇಕು ಕೇಳು, ಕೇಳು. ಏನು ವರ ಬೇಕು ಕೇಳು. ಯುದ್ಧ ಮಾಡುವ ಮಧ್ಯದಲ್ಲಿ ನಿನಗೆ ಮೆಚ್ಚುಗೆ ಬರ್ತದೆ. ಹೌದಪ್ಪ, ಮೆಚ್ಚಿದ ನೀನು ವರ ಕೊಡ್ತೀನಿ. ವರ ಕೊಡ್ತೇನೆ. ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ಯಾರಿಗೆ ಬೇಕು, ಏನು ಕೇಳಿದ್ರು ಕೊಡ್ತೀನಿ. ಏನು ಕೇಳಿದ್ರು ಕೊಡ್ತೇನೆ. ವರ ವ್ಯಾತ ಕೊಯ್ಯನಗೆ ವರವು ಯಾದರು
ಕೊಯ್ಯನಗೆ ವರವ್ಯಾತ ಕೊಯ್ಯನಗೆ ರಾಮನ ನೋಡು ಸತ್ಯ ಹೇಳ್ತೇನೆ. ಈಗಲಾದ್ರೂ ಅದನ್ನೇ ಹೇಳು. ಕೋಪಗೊಂಡು ಆವಾಗ ನೀನು ಹಾರಾಡಿದ್ದಕ್ಕಿಂತಲೂ ಛೇಡಿಸುವುದಕ್ಕೆ ಆಗಲಿ ವಿನೋದಕ್ಕೆ ಆಗಲಿ ಈಗ ಕುಂದಿದ್ದೆ ಚೆನ್ನ. ಚಂದ ಆಯ್ತಾ? ನೀ ಕೋಪಗಳು ಬೇಡ ಅಂತ ನೀ ಹೇಳ್ತೀಯ ಅಂತಂದ್ರೆ ಬೇರೆ ತರ ಕುಡಿತೇನೆ. ಕೋಪಗಳು ಬೇಡ ಅಂತಲೇ ಹೇಳೋದು ಪುಣ್ಯಾತ್ಮ. ನೀ ಹೇಳಿದ ಮೇಲೆ ಕೋಪವೇ ಬರುವುದು ನನಗೆ. ಎಂತದ್ದು ಯಾರೋ ಹೇಳಿದ್ದನ್ನು ಕೇಳಿದ ನೆನಪು. ಹಾ ಹಾ ಶಿವಂ ಶಾಂತಂ ಹಾ 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 ತಂ ತಂ ನೋಡಿ ಎಷ್ಟು ಶಾಂತ ಭಾವ. ಹೇಳ್ದ? ಕಲಿ ಕಲಿ ನಿನಗೆ ಪುಣ್ಯಾತ್ಮ. ನೀ ಬರೀ ಹಾರಾಡುವುದಲ್ಲ. ಸಾಕುವುದಿಲ್ಲ ಅಂತಂದ್ರೆ ನೀ ಶಾಂತನೇ. ಹಾ, ಹಾ, ಹಾ. ಅನುದಿದ್ರೆ ಅಂತಲೋ ಅನಮರೋದ್ರ ಸ್ವರೂಪ. ಅದು ಗೊತ್ತಿದೆ ಅಲ್ವಾ ನಿಮಗೆ? ಅದು ಮಂಗಳ ಸ್ವರೂಪ ಅಂತ ಹೇಳಿ. ಪೂರ್ಣ ಮರ್ತಿದ್ದೀಯೋ ಅಂತ ಭಾವಿಸಿದೆ. ತೋರ್ಸು ನಿಮ್ಮ ರೌದ್ರ ಸ್ವರೂಪ ಎಲ್ಲ ನೋಡ್ತಾ ಇದ್ದೀನಿ. ಏಕಾದಶ ರುದ್ರರು ಚಳಿ ಬಿಡಿಸ್ತಾನೆ ಅವರಿಗೆಲ್ಲ. ಸಿಟ್ಟಾಗುವುದು ಯಾಕೋ ಪುಣ್ಯಾತ್ಮ? ಮತ್ತೆಂತ ಮಾಡುದು? ಶಾಂತನ. ಸಿಟ್ಟು ಬರುವುದು ಯಾಕೆ ಅಂತ ನನಗೆ ಗೊತ್ತು. ಹಾ ಹಾ ಯಾರಿಗೆ ಸಿಟ್ಟು ಬರ್ತದೆ ಎನ್ನುವ ಅರಿವು ನನಗಿದೆ. ಕೈಲಾಗದಿದ್ದವನ ಕೊನೆಯ ಅಸ್ತ್ರವೇ ಸಿಟ್ಟು. ಶೇಷಂ ಕೋಪೇನ ಪೂರೈಯೇತಿ. ಸಿಟ್ಟು ಮಾಡ್ತಿರುವುದು ಯಾರು? ನನ್ನ ಕೈ ಸಾಲಲಿಲ್ಲ. ಹಾ ಹಾ ಹನುಮಾನಿ ಹೀಗಾಯಿತೆ ಅಂತ ನನ್ನ ಸ್ವಾಮಿ ಕೇಳಿದರೆ ಉತ್ತರ ಹೇಳುವುದಕ್ಕೆ ನನಗೆ ದಾರಿ ಇಲ್ಲ. ಹಾಗಾಗಿ ನನ್ನ ಅನಿವಾರ್ಯತೆ, ನನ್ನ ಸೇನಾಜಾಲವನ್ನು, ನನ್ನ ಆಂತರ್ಯದ ದೇವನಾದಂತಹ ರಾಮನ ತಮ್ಮನಾದಂತಹ ಶತ್ರುಘ್ನ ದೇವನನ್ನು ರಕ್ಷಿಸುವುದಕ್ಕೆ ನಾನಿದ್ದು ಅಸಮರ್ಥನಾದೆ. ಅತಿಮುಷ್ಟಿಯನ್ನು ಕಲಿತಿದ್ದೇನೆ. ಈ ಬಲಿತ ಮುಷ್ಟಿಯನ್ನು ಹಾಗೆ ಇಳಿಸಿದ ಅಭ್ಯಾಸ ನನಗಿಲ್ಲ. ನಿನ್ನ ನೆಚ್ಚಿಗೆ ಮನಸ್ಸು ಬರ್ತದೆ ನನಗೆ. ಅದಕ್ಕಾಗಿ ನಿನ್ನ ಮುಖವೇ ನೋಡುವುದಿಲ್ಲ, ನಾನು ಅಪ್ಪಳಿಸುವುದು ಮಾತ್ರ. ಎಂತದು? ವರ ಕೊಡ್ತೇನೆ ಅಂತ. ವರ? ನೀ ಯಾವ ವರ ಬೇಕು ಕೇಳು. ಮೆಚ್ಚಿದ ಕಾರಣಕ್ಕಾಗಿ ನಿನಗೆ ಯಾವ ವರವನ್ನು ಕೊಡ್ತೇನೆ? ನೀನು ನನಗೆ ವರ ಕೊಡುವುದಾ? ಹೌದು. ಹೇಗಾಯ್ತು ಗೊತ್ತಾ? ಚೆನ್ನಾಗಿ ಹೊಟ್ಟೆ ತುಂಬಿ ಮಲಗಿ ನಿದ್ರಿಸ್ತಾ ಇದ್ದವನನ್ನು ಹೋಗಿ ಒಬ್ಬ ಬಡಿ ನಿದ್ರಿಸಿದಂತೆ. ಹಾ ಹಾ ನಿನಗೆ ಹಸಿವಾಗಿದೆ, ಬಾಯಿಲಿ ಎಲೆ ಹಾಕಿದ್ದೇನೆ, ಷಡ್ರ ಸೋಪೇತ ಭೋಜನ ಇದೆ, ಮಿಷ್ಟಾನ್ನ ಭೋಜನ ಇದೆ, ಉಣ್ಣು 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 ಅಂತ ಹೇಳಿದಂತೆ. ಅವನೇನ್ ಮಾಡ್ತಾನೆ ಹೇಳು? ಆಯಾಸವನ್ನು ಕಳೆಯುವುದಕ್ಕೆ ಬೇಕಾಗಿ ಸುಖವಾಗಿ ನಿದ್ರಿಸಿದವನು ಅವನು ಸಂತೋಷದಿಂದ ನಿನ್ನ ಹಿಂದೆ ಬರ್ತಾನ. ಹನುಮ. ಇನ್ನೂ ದುರು 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 ಎಂದು ನೋಡ್ತಾನ. ನನಗೂ ಹಾಗೆ ಆದದ್ದು. ಹೊಟ್ಟೆ ತುಂಬಿದವನಿಗೂ ಮತ್ತೆ ಅಲ್ಲ, ಸುಖವಾಗಿ ನಿದ್ರೆ ಮಾಡಿದವರನ್ನು ಅಯ್ಯೋ ಪಾಪ ನಿನಗೆ ನಿದ್ರೆ ಬಂದಿಲ್ಲ ಅಂತ ಎಬ್ಬಿಸಿ 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 ನಿನ್ನನ್ನು ಜೋಗುಳ ಹಾಡಿ ಮಲಗಿಸ್ತೇನೆ ಅಂತ ಹೇಳಿದಾಗ ಆಯ್ತು. ಅಲ್ಲಲ್ಲ, ಆ ಸೂರ್ಯನ ನೆರಳಿನಲ್ಲೇ ಇರುವವನಿಗೆ ಊಟ ಕೊಟ್ಟವನಿಗೆ ಬೇಸರ ಆಗಬಾರದು ಅಂತಾದ್ರೂ ಏನಾದ್ರು ಒಂದು ಸ್ವಲ್ಪ ತಿನ್ಬೋದು. ನಾ ಮಾತಾಡುವ ಮಧ್ಯದಲ್ಲಿ ಏನು ಹೇಳಬಾರ್ದು. ಆಗುತ್ತಾ? ವರ ಕೊಡುವುದಕ್ಕೆ ತೊಡಗುವುದು ಹೇಗೆ? ನೀನ್ ಹೇಳಿದಾಗ ನಿನಗೆ ವರ ಕೊಡುವ ಅಭ್ಯಾಸ ನಾ ಹೊಸದಾಗಿ ಮಾಡಿಸ್ತೇನೆ. ಹಾ, ಹಾ. ನೀ ವರ ಕೊಡುವುದು ಹೌದು ಅಂತ ಆದ್ರೆ ಹಾ, ಹಾ. ನಾ ಎಷ್ಟು ಹೇಳ್ತೇನೋ ಅಲ್ಲಿವರೆಗೆ ನಾ ಹೇಳ್ತೀನಿ ಮಾತಾಡು. ಅಯ್ಯ ಮರುತಜ. ನೀ ಹೇಳುವುದೇ ಬೇಡ. ಹಾ, ಹಾ. ನಾ ಹೇಳಲಿಕ್ಕೆ ಬಹಳ ಉಂಟು. ಮತ್ತುಂಟಾ? ಸಮುದ್ರದ ತಡಿಯಲ್ಲಿರುವವನಿಗೆ ನದಿಯ ನೀರನ್ನು ತಂದುಕೊಡ್ತೇನೆ ಅಂತ ಒಬ್ಬ ಹೇಳಿದಂತೆ. ಸೂರ್ಯನ ಪ್ರಖರವಾದಂತಹ ಪ್ರಭೆಯಲ್ಲಿರುವವನಿಗೆ ಹಾ, ಹಾ. ದೀಪವನ್ನು ಹಚ್ಚಿ ನಿಮಗೆ ಬೆಳಕು ಕೊಡ್ತೇನೆ ಅಂತ ಒಬ್ಬ ಹನುಮ, ಹೇಳಿದಂತೆ. ಮಧ್ಯದಲ್ಲಿ ಮಾತಾಡ್ಬೋದಾ? ಸುಮ್ಮನೆ ಇರು. ಸಮುದ್ರದ ನೀರು ನಾ ಮಾತಾಡುವುದಿಲ್ಲ. ನನ್ನ ಸಿಹಿ ನೀರಿನ ನನ್ನ ರುಚಿ ಮಾಡು ಮಾಡು ಮಾತಾಡ್ತೇನೆ. ಮಾತಾಡ್ತಾ. ನನಗೆ ಬೇಡ. ನನಗೆ ಉಪ್ಪು ನೀರೇ ಸಿಹಿ, ಸಿಹಿ ನೀರೆಲ್ಲ ಉಪ್ಪು ಉಪ್ಪು. ಬೆಳಕು, ಹಾ. ಸೂರ್ಯನ ಪ್ರಕಾಶ ನಮ್ಮ ಹತ್ರ ಇದೆ. ಹಾ, ಹಾ. ನಿನ್ನ ದೀಪ ಬೇಕಾಗಲಿಲ್ಲ. ಏನು? ಹನುಮ. ಜ್ಞಾನೇಶ್ವರನು, ಜ್ಞಾನ ದೀಪ್ತಿಯನ್ನು ಬೆಳಗುವವನು. ಬೆಳಕು ಚಂದ ಅಂತ ಸೂರ್ಯನ ಹತ್ತಿರ ಹೋದವನಿಗೆ ಹೊಡೆತ ಬಿದ್ದಿತ್ತು ಅಂತ ಕೇಳಿದ್ದೆ. ನೀನು ಬಹಳ ಕೇಳಿದ್ದು. ಹಾ, ಹಾ. ನೀ ಕೇಳಿದ್ದು ನನಗೆ ಯಾವುದೂ ಬೇಕಾಗಿಲ್ಲ. ನಾನು ಶಕ್ತಿ ಶೂನ್ಯನಾಗಿರುವಾಗಲೇ ಸೂರ್ಯನ ಪ್ರಖರ ಶಾಖಕ್ಕೆ ಮುಖ ಮಾಡಿ ನಿಂತವರು. ನಿನ್ನಿಂದ ಪಾಠ ಹೇಳಿಸಿಕೊಳ್ಳುವ ಅನಿವಾರ್ಯತೆ ನನಗಿಲ್ಲ. ಸರಿ, ಸರಿ. ಈಗ ಹಾ, ಹಾ. ಕರುಣಾ ಶರಧಿಯ ಸನ್ನಿಧಾನದಲ್ಲಿರುವವನಿಗೆ ಹಾ. ಒಂದು ಪಾತ್ರೆಯಲ್ಲಿ ಬೊಗಸೆ ನೀರನ್ನು ಕೊಡ್ತೇನೆ, ಬಾಯಾರಿಕೆ ಆಗಿದೆ ಬಾಯಿಲಿ ಅಂತ ಕರೆದಾಗ ಓ, ಓ, ಓ. ಕರುಣಾ ಶರಧಿಯಾದಂತಹ ರಾಮನ ಹ್ಮ್. ಕಾರುಣ್ಯ ಶರಧಿಯಲ್ಲಿ ಮಿಂದೇಳುತ್ತ ಸುಖವಾಗಿ ಇರುವವನಿಗೆ ಹಾ, ಹಾ, ಹಾ. ಯಾರೋ ನೀನು? ಎಲ್ಲಿ? ನಿನಗೆ ಇರಲಿಕ್ಕೆ ಜಾಗ ಇಲ್ಲ. ಹಾ. ಯಾರಿಗೂ ಬೇಡದ ಸ್ಮಶಾನದಲ್ಲಿ ಇರುವವನು, ನೀನು ಯಾರಿಗೂ ಬೇಡದ ಚಿತೆಯ ಭಸ್ಮವನ್ನು ಹಣೆಗೆ ಲೇಪಿಸಿಕೊಂಡು ಹನುಮ, ಇನ್ನೊಂದು ಆಭರಣ ಅಂತ ನಿನ್ನ ಪಡೆಯುವವನು. ಹತ್ರ ಇರ್ಲಿಕ್ಕೆ ಆಗ್ತದಾ? ನಾನಿರುವುದಿಲ್ಲ, ನನಗದು ಬೇಡ. ನೀನಿರುವುದನ್ನು ಹೇಳ್ತಾ ಇದ್ದೇನೆ. ಹಾ, ಹಾ. ಯಾರಿಗೂ ಬೇಡವಾದಂತಹ ಹಾವುಗಳನ್ನು ಕಂಠಕ್ಕೋ ಮೈಕೈಗಳಿಗೋ ಧರಿಸಿಕೊಂಡು ಅದೇ ನಮಗಿರುವ ಆಭರಣ ಅಂತ ಆಭರಣ. ಹಿಮಾಲಯದಲ್ಲಿ ಯಾರು ಇರ್ಲಿಕ್ಕಾಗುವುದಿಲ್ಲ, ಇಲ್ಲಿ ನಾನಿರ್ತೇನೆ, ನಿನಗೆ ಯಾರು ಬೇಕಾ? ಬರಬೇಡಿ ಅಂತ ಹೇಳುವವರು. ಕೇಳಿಸಿ, ನಿನಗೆ ಬೇಕಾ? ಹಸು ಎದ್ರೆ ಅವನು ನಿನಗೂ ಒಂದು ಬೇಕಾಗ್ತದೆ ಕೊಡ್ತೇನೆ. ನಾನು ಇವನಿದ್ದು ನಿನಗೆ ಬೇಕಾದ್ರೆ ಹೇಳು, ಕಾಟು ಕೊಡ್ತೇನೆ. ಹೌದಾ?
ನೀನು ಮಾಡುವುದನ್ನು ನನ್ನಿಂದ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನೀನು ಅದು ಹೇಳಿದೆ. ನಿನ್ನ ಹಣೆ ಬರ ಹಾಗೆ ಇರುವುದು. ಹಾಗೆಯೇ ನಿನ್ನ ವರ ನೀನು ನನಗೆ ಮಾಡಬೇಕಾದ ನೀನು ಕಾರ್ಯ. ನನಗೆ ಬೇಡ, ನಿನ್ನ ವರ ನನಗೆ ಬೇಡ. ಹಾಗಾಗಿ ವಿನಯದಿಂದ ನಿನ್ನನ್ನು ಹೇಳುವುದು, ನಿನ್ನನ್ನು ಹಣಿಯುವುದು ಎಲ್ಲ ಒಂದೇ. ಹೇಗೆ ಗೊತ್ತಾ? ಹೇಗೆ ಬಂದೆಯೋ ಹಾಗೆ ನಡೆಯು, ನಡೆಯು, ನಡೆಯು. ಮರುತ ಜಗದಿ ಬೇಡ ಮರುತ ಜಗದಿ ಬೇಡ ಕೇಳೈ ವರವನ್ನು ನೀಗಾಡ ಕೇಳೈ ವರವನ್ನು ನೀಗಾಡ ಬಿರುದಿನ ಬೆಚ್ಚಿನ ಮೇಲಕ್ಕೆ ಮಂಚವ ತರಳಿಪುದೆನ್ನಲು ಕಪಿಸುಳ ತುಂಗವೋ ಹೋಗ. ಕೋಪ ಬೇಡ. ನಾನೇ ನಿನಗೆ ವರವನ್ನು ಕೊಡುವುದಕ್ಕೆ ಮುಂದಾಗಿದ್ದೇನೆ. ನಾ ಕೇಳುವುದೇ ಇಲ್ಲ. ಈಗ ನಿನ್ನಲ್ಲಿ ಕೊರತೆ ಇದೆ ಅಂತ ನಾನು ಕೊಡುವುದಲ್ಲ. ನನಗೆ ಕೊರತೆ ಆದರೂ ನಿನ್ನ ಹತ್ರ ಕೇಳುವುದಿಲ್ಲ. ಕೊಡುವುದಕ್ಕೆ ನನ್ನಲ್ಲಿ ಉಂಟು ಅಂತ ನೀನು ಕೊಡುವುದು. ನಿನ್ನ ಹತ್ರ ಇದ್ದದ್ದು ಯಾವುದೂ ನನಗೆ ಬೇಡದ್ದು. ಇನ್ನೂ ಒಂದು ರೀತಿಯಲ್ಲಿ ಹೇಳ, ತೆಗೆದುಕೊಳ್ಳುವುದರಿಂದ ಯಾವ ನಷ್ಟವೂ ಇಲ್ಲ. ನಿನ್ನಿಂದ ತಗೊಂಡ್ರೆ ನನಗೆ ಅಪಾಯವೇ ಅದು. ಹಾಗಂತ ನೀನು ತೆಗೆದುಕೊಳ್ಳುವುದರಿಂದ ನನಗೆ ಪ್ರಯೋಜನ. ನಿನ್ನ ಪ್ರಯೋಜನಕ್ಕೆ ನಾ ಜನ. ಹನುಮ, ಹೇಳು. ನೀನು ಎಂತ ವೀರ ಅನ್ನೋದನ್ನು ನಾನು ಬಲ್ಲೆ. ಇಷ್ಟೊತ್ತಾದ್ಮೇಲೆ ಗೊತ್ತಾಯ್ತು ನಿಮಗೆ. ಅಸಾಧ್ಯ ಸಾಧಕ ಅಂತ ಆಗಲೇ ಹೇಳಿದ್ದೆ. ಒಂದು ವಿಚಾರವನ್ನು ಹೇಳುವುದಕ್ಕೆ ಮರೆತಿದ್ದೆ. ಏನು? ಸರಿಯಾಗಿ ಕೇಳು. ಅದನ್ನು ಕೇಳಿದ ಮೇಲಾದರೂ ಹಾ. ವರವನ್ನು ಕೇಳುವ ಮನಸ್ಸು ನಿನಗೆ ಬಂದಿದೆ. ನೋಡುವ. ಇನ್ನೊಂದು ಕಾಲದಲ್ಲಿ ಹಾ, ಕಪಿಸೇನೆಯೆಲ್ಲ ಧರೆಗೆ ಹೊರಗಿದ ಕಾಲಕ್ಕೆ ಹಾ. ಅವರನ್ನ ಮತ್ತೆ ಹುಟ್ಟಿ ತರಿಸುವುದಕ್ಕಾಗಿ, ಎಬ್ಬಿಸುವುದಕ್ಕೆ ಸಂಜೀವಿನಿಯನ್ನು ತರುವ ಕಾರಣಕ್ಕಾಗಿ ನನ್ನ ಕಥೆ ನಿಮ್ಗೆ ಯಾಕೆ? ಪರ್ವತವನ್ನೇ ಹೊತ್ತು ಬಂದವರಂತೆ ಮಾರೆ ಅಂತಂತ ಕೆಲಸವನ್ನು ಮನಸ್ಸು ಮಾಡಿದರೆ, ನನ್ನ ದೇವರು ಅನುಗ್ರಹ ಮಾಡಿದರೆ, ನನ್ನ ದೇವರು ಬಯಸಿದರೆ ಏನು ಮಾಡಿ ಅಲ್ಲ. ಈಗಲೂ ಎಲ್ಲರೂ ಧರೆ ಹೊರಗಿದ್ದಾರೆ. ಏನಾದ್ರೂ ನೀನು ಅದೆಲ್ಲ ನಾನು ನೋಡ್ಕೊಳ್ತೇನೆ. ನಾನು ನೋಡ್ಕೊಳ್ತೇನೆ. ಅಯ್ಯೋ ಪುಣ್ಯಾತ್ಮ, ಏನು? ವರವನ್ನು ಕೊಡುವುದಕ್ಕಾಗಿ ಕಾದು ನಿಂತ ನನ್ನ ಏನಾದರೂ ವರವನ್ನು ಕೇಳುವಂತ ಹೇಳ್ತಾ ಇದ್ದೆ. ಯುದ್ಧ ಮುಖೇನದಿಂದಲಾಗಿ ನಾನು ನೀನು 1000 ವರ್ಷ ಅಲ್ಲ 3 ಕಲ್ಪಗಳ ಕಾಲ ಹೋರಾಟ ಮಾಡಿದೆವು. ಈ ಪ್ರಕರಣಕ್ಕೆ ಇತ್ಯರ್ಥ ಅಂತ ಬರ್ಲಿಕ್ಕೆ ಈಗ ಅಶ್ವಮೇಧ ಯಾಗ ಎನ್ನುವುದು ಪೂರ್ಣಗೊಳ್ಳುವುದಕ್ಕೆ ಅದಕ್ಕೊಂದು ನಿರ್ದಿಷ್ಟವಾದಂತಹ ಒಂದು ಸಮಯ ಅಂತಿಲ್ವ? ನಿನಗೆ ಆದೀತಾ? ಒಂದು 1000 ವರ್ಷ ಆದರೂ ಯುದ್ಧ ಮಾಡ್ತಾ ಇದ್ರೆ ಈಗ ಒಂದು ದಾರಿಗೆ ಒಂದು ಭಾಗ ಆಯ್ತು ನಿಮ್ಗೆ. ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲದೆ ಹೇಳಿದ್ದಲ್ಲ. ನೀ ಇದನ್ನು ಮೊದಲೇ ಹೇಳಬೇಕಿತ್ತು. ಹೌದಾ? ಪ್ರಕರಣ ಅತ್ಯರ್ಥ ಆಗಬೇಕು ಅಂತ ಆದ್ರೆ ಅವಧಿ ಮೀರುತ್ತಾ ಹಾ, ಇದೆ. ಅವಧಿ. ಒಟ್ಟು ಹೇಳಿದ್ರೆ ನನಗೆ ಅರ್ಥ ಆಗ್ಬೇಕು. ಈಗ ಅರ್ಥ ಆಯ್ತಾ? ನಿನಗೆ ಜ್ಞಾನವೇ ಇಲ್ಲ. ನಿನಗೆ ಯಾವುದನ್ನು ಹೇಳಿದ್ರೆ ಬೇಗ ಅರ್ಥ ಆಗ್ತದೆ ಅಂತ ತಿಳಿಯೋದಕ್ಕೆ ಇಷ್ಟೊತ್ತು ಬೇಕಾಯ್ತು. ಸದ್ಯ ಈ ಸಂವತ್ಸರದಲ್ಲಿ ಅರ್ಥ ಆಯ್ತು ನಿನಗೆ. ಅಂತೂ ನೀ ವರ ಕೊಡ್ತೀನಿ. ಹಾ. ಹೌದು ಹೌದು. ಯಾವ ವರ ಬೇಕು? ನೀ ಹೇಳಿದ ವಿಚಾರ ಹೌದು. ಹಾ. 1000 ವರ್ಷ ಯಜ್ಞ ನಡೆದ್ರೆ ಅದರಿಂದ ಪ್ರಯೋಜನ ಯಾರಿಗೂ ಇಲ್ಲ. ಹೌದು. 1000 ವರ್ಷ ಯುದ್ಧ ಮಾಡಿದ್ರೆ ನನಗೆ ನಿನಗೆ ಜಯ ಅಪಜಯ ನಿರ್ಣಯ ಆಗುದಿಲ್ಲ. ಸುಮ್ಮನೆ ನಾವಿಬ್ರು ಮೈಕೈ ನೋವು ಮಾಡಿಕೊಳ್ಳುವುದು ಬಿಟ್ಟರೆ ನನಗೆ ಮೈ ಕೈ ನೋವಾಗುದಿಲ್ಲ. ಹಾ, ನಿನಗೇನೋ ನನಗೆ ಗೊತ್ತಿಲ್ಲ. ಹಾಗೆ. ಆದರೂ ಹಾ. ಈಗ ನಾ ಯೋಚನೆ ಮಾಡಬೇಕು. ಹೌದು, ಹೊರ ಕೊಡ್ತೇನೆ. ಹೌದಪ್ಪ. ನಾ ಕೇಳಿದ್ದನ್ನು ಕೊಡ್ತೀನಿ. ಏನು ಬೇಕು? ಏನು ಕೇಳಿದ್ರು ಕೊಡ್ತೀನಿ. ಏನು ಕೇಳಿದ್ರು? ಎಷ್ಟು ಕೇಳಿದ್ರು ಕೊಡ್ತೀನಿ. ಎಷ್ಟು ಕೇಳಿದ್ರು ಕೊಟ್ಟಿಲ್ಲ. ಮತ್ತೆ ಇದಲ್ಲ ಅದಲ್ಲ ಅಂತ ಹೇಳಬಾರ್ದು. ಇಲ್ಲಪ್ಪ, ಯಾರು ಕೇಳಿದಾಗಲೇ ಯಾವ ಊರಲ್ಲ 14 ಲೋಕದಲ್ಲಿ ಪ್ರಚಾರ ಮಾಡ್ತೇನೆ. ಪ್ರಚಾರ. ಶಂಕರ ಮಾತಿಗೆ ತಪ್ಪಾನೆ ಅಂತ. ಶಂಕರ ಕೊಟ್ಟ ಮಾತಿಗೆ ತಪ್ಪುವನಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಏನು ಬೇಕು? ಅದು ಸತ್ಯವೇ ಆದರೆ ಹಾ. ನನಗೊಂದು ಕೆಲಸ ಇದೆ. ಏನು? ಇಲ್ಲಿಂದ ಅನತಿ ದೂರಕ್ಕೆ ನಾವು ಹೋಗ್ತಾ ಇದ್ವಿ. ಹಾ. ಎಂತದ್ದು ಹೇಳಿದೆಯಲ್ಲ, ಹಾ. ಪರ್ವತವನ್ನೇ ಹೊತ್ತು ತಂದವನು. ಹಾ. ನಾನು ಪರ್ವತವನ್ನು ತರ್ತೇನೆ, ಮರ ಕಿತ್ತು ತರ್ತೇನೆ, ಗಿಡ ಕಿತ್ತು ತರ್ತೇನೆ. ನೀನು ಕೇಳಬಾರ್ದು. ಒಂದು ಎಲೆ ಅದನ್ನೇ ನಿನಗೆ ಬೇಡ, ಏನು ಕೇಳಬೇಡ. ಅಲ್ಲಿಯವರೆಗೆ ನೀನು ಸ್ಮಶಾನ ವಾಸಿ. ಸ್ಮಶಾನ ನಿನಗೆ ಹೊಸ್ತಲ್ಲ. ಅಯ್ಯೋ, ಹೆಣದ ರಾಶಿ ನಿನಗೆ ಹೊಸ್ತಲ್ಲ. ಅಯ್ಯೋ, ಭೂತಗಣಗಳೇ ನಮ್ಮ ಸೇನೆಗಳು. ಅಲ್ಲಿ ಭೂತ ಇಲ್ಲ. ಹಾ, ಎಲ್ಲ ಮಾತಾಡುತ್ತಿದ್ದವರೇ ಇವರು. ಹೆಣ. ನೋಡಿ, ಯಾರು ಮಾತಾಡುವುದಿಲ್ಲ, ಸ್ತಬ್ಧರಾಗಿದ್ದಾರೆ. ನಾನು ನೀನು ಇಬ್ಬರೇ ಮಾತಾಡು. ಇನ್ನು ಮೇಲೆ ನಾನು ಇರುವುದಿಲ್ಲ ಮಾತಾಡಿ. ಹಾ. ಹಾಗಾಗಿ ನನಗೆ ನಾ ಬರುವವರೆಗೆ ಹಾ. ನಮ್ಮೆಲ್ಲರ ದೇಹಗಳನ್ನು ಚೆನ್ನಾಗಿ ರಕ್ಷಣೆ ಮಾಡುವುದು, ಕಾಯುವುದು. ಯಾವುದೇ ಪ್ರಾಣಿಯೋ ಪಕ್ಷಿಯೋ ಅಲ್ಲ, ಕ್ರಿಮಿಕೀಟಗಳು ಆ ಶರೀರವನ್ನು ಮುಟ್ಟುವ ಹಾಗಿಲ್ಲ. ಒಂದು ದೇಹದ ತಲೆ ಅಲ್ಲ, ಕಣ್ಣಲ್ಲ, ಕೈಕಾಲುಗಳಲ್ಲ, ಒಂದು ರೋಮಾಚೆ ಚಾಲನೆ ಎಚ್ಚರ. ವಿನೋದಕ್ಕೆ ಒಂದು ಹೇಳ್ಬೋದಾ? ಹೇಳು. ಓ, ಅಲ್ಲಿ ಒಂದು ಹೆಣ ಬಿದ್ದುಕೊಂಡು ಉಂಟು ನೋಡಿದ್ಯಾ? ಆ ಹೆಣದ ಬೆರಳು ಎಲ್ಲಿ ಉಂಟು ನೋಡಿದ್ಯಾ?
ಪಕ್ಕದ ಹೆಣದ ಮೂಗಿನ ಒಳ್ಳೆ ಅದು ಸರಿ ಮಾಡು. ಅದು ಅಲ್ಲಾಡಿ ಕೊಡ್ಬಾರ್ದು ಅಂತ ನೀ ಅದು ಹೇಳಿದ್ರೆ ಸರಿ ಮಾಡು. ನೀವು ಬರುವಾಗ ಅಲ್ಲೇ ಇರ್ತದೆ. ಅಲ್ಲಿ ಇರ್ತದಾ? ಹಾಗಿದ್ರೆ ನಿನ್ನನ್ನು ನಂಬಿ ನಾನು ಸಾಕ್ತೇನೆ ಅಲ್ಲಿ ಚಾರು ಸಂಜೀವಿನಿಯ ತಂದೆಯ ಮಾರುತಿಯ ಕಾಡುತ್ತ ಪುರಗರ ತೀರ ನಿನಗೆ ತಾಳು ಎನಗೊಂದುಂಟು ಸಂಶಯವು ಒಂದುಂಟು ಸಂಶಯವು ಪಾರಮಾತ್ಮದಿಕ್ಕೆ ಪಾರಮಾರ್ಥದಿ ಕೇಳ್ವೆ ಮನದೊಳು ತಾರದಿರು ಕಥೆಗಳನ್ನು ಮಡಿದಿಗ ಭೂರಿ ಸೇನೆಯನೆಲ್ಲವನು ಜೀವಿಪೆಯ 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 ಪೇಳನಗೆ ತಡಿಬೇಡ. ಇನ್ನ ನೀನು ಕೇಳಿದ ವರಕ್ಕೆ ಪ್ರತಿಯಾಗಿ ಇಲ್ಲಿಯೇ ಹಣವನ್ನು ಕಾದು ಇದ್ದವನು ಒಳ್ಳೆಯದಕ್ಕಾಗಿದೆ ತಂದಿದ್ದೀಯ ನನಗೊಂದು ಅರ್ಥ ಆಯ್ತು. ಇನ್ನು ಮೇಲೆ ಹೆಣ ಕಾಯುವುದಕ್ಕೆ ನಿನ್ನನ್ನು ಜನ ಮಾಡ್ಬೋದು. ಅಲ್ಲ ಉದಾಹರಣೆಗೆ ನನ್ನನ್ನು ಹೇಳ್ಬೋದು. ನಾ ಹೋದಲ್ಲೆಲ್ಲ ಹೇಳ್ತೇನೆ ಹಾ. ಹೆಣ ಕಾಯಲಿಕ್ಕೆ ಜನ ಬೇಕು ಅಂದ್ರೆ ಈಶ್ವರನಿಗೆ ಕರೆ ಕೊಡಿ ಅಂತ. ಅವನ ಹಾಗೆ ಹೆಣ ಕಾಯಿದೆ ಅಂತ ಹೇಳ್ಬೋದು. ಕರೆ ಇಲ್ಲದೆ ಕಾಯ್ತಾನೆ. ಹೌದಪ್ಪ ಹಾಗೆ ಹೇಳ್ತೇನೆ. ಈಗ ಇದು ತಂದಿದ್ದೇನೋ ನನಗೆ ಗೊತ್ತಾಗದೆ ಕೇಳ್ತೇನೆ. ಇವರಿಗೆ ಯಾಕೆ ಕೇಳುವುದಪ್ಪ ಅದಕ್ಕೆ ಕೇಳುವುದು. ಕಾಡಿನಲ್ಲಿ ಸೊಪ್ಪು ಸಿಗ್ತದೆ ತಂದಿದ್ದೇನೆ. ಕೇಳುವುದಕ್ಕೆ ನೀನು ಯಾರು? ಪುಣ್ಯಾತ್ಮ. ನಾನು ಅರಿಯದೇ ಕೇಳ್ತಾ ಇದ್ದೇನೆ. ನೀ ಅರಿಯುವುದೇ ಬೇಡ. ಅರಿಯುವುದು ನಾನೇ ಅರಿತೇನೆ. ಹೌದಾ? ಇದು ಅರಿಬೇಕಾಗ್ತದೆ. ನಾ ಹೇಳ್ಬೇಕಂತ ಮಾಡ್ತೇನೆ, ನೀ ಕೇಳ್ಬೇಕು. ಈ ಸೊಪ್ಪನ್ನು ಅರಿಬೇಕಾ? ಏನಾದ್ರೂ ಈ ಸತ್ತನ್ನು ಅರಿತವ ನಾನು, ಇದನ್ನು ಅರಿಯುವುದಿದ್ರೆ ಅರಿಯುವನು ನಾನು. ನೀನು ನಿನಗೆ ಅರಿಯುತ್ತೇನೆ. ಹಾಗೆ ಹಾಗೆ. ಅಲ್ಲ ನೀನು ಯಾವ ಕಾರ್ಯಕ್ಕೆ ಮುನ್ನುಗ್ತಾ ಇದ್ದೀಯ ಅಂತ ನನಗೆ ತಿಳಿದರೆ ಅನುಕೂಲ ಆಗ್ತಿತ್ತು ಅಂತ. ವರ ಕೊಡುವಾಗ ನೀ ಹೇಳಲಿಲ್ಲ. ಹಾ, ಹಾ. ನೀನು ಬಂದ ಮೇಲೆ ನಾ ಇಷ್ಟು ಪ್ರಶ್ನೆ ಕೇಳ್ತೇನೆ ಅಂತ ನೀ ಹೇಳು. ಹಾಗಾಗಿ ಪಾರಮಾರ್ಥದಿ ಕೇಳು. ಪರಮ ಸ್ವಾರ್ಥದ ಕೇಳಬೇಡ. ಪರಮ ಸ್ವಾರ್ಥ ಇದೆ. ಸ್ವಾರ್ಥ ಭಾವವನ್ನು ಕೇಳು. ಎರಡಕ್ಕೂ ಸ್ವರ ಒಂದೇ. ಪಾರಮಾರ್ಥದಿ ಅಲ್ಲ. ಪರಮ ಸ್ವಾರ್ಥದಿ. ನೆನಪಿಟ್ಟುಕೋ, ಏನು? ಸ್ವಾರ್ಥ ನೀನು ಬಿಡಬೇಕು. ಮರೆಯುವ ಸ್ವಭಾವ ನನಗಿಲ್ಲ. ಸ್ವಾರ್ಥ ನೀನು ಬೇರೆಯವರ ಬಿಡಬೇಕು. ನೆನಪಿಗೆ ನಾ ಜನ. ಸ್ವಾರ್ಥ ನೀನು ಬಿಡಬೇಕು. ಏನು ಇದೇನು ಅಂತ ಕೇಳು. ಅದ ಹಾ. ಕಡ್ಲೆಕಾಯಿ ಬೆಲ್ಲ. ಹೌದಾ? ಸಿಗ್ತದ? ನಿನ್ನ ಮಗನಿಗಾಗ್ತದೆ. ಸಿಗ್ತದ? ನಿನ್ನ ಮಗನಿಗಾಗ್ತದೆ. ಬಸವಾಗಿದೆ. ನಿನಗೆ ಹಲ್ಲು ಕಡಿಮೆ ಆಗಿದೆ, ಬೇಡ ಬೇಡ. ಹೇಳು. ಏನು? ಸಂಜೀವಿನಿ. ಸಂಜೀವಿನಿ. ಹೌದೌದು. ನನಗೆ ಗೊತ್ತಿಲ್ಲದೆ ಕೇಳಿ. ಮಂತ್ರ ನಿನ್ನದ್ದು. ಹಾ 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 ಹಾ. ಶಕ್ತಿ ನಮ್ಮ. ಸಂಜೀವಿನಿ ಮಂತ್ರಕ್ಕೆ ನೀ ದೇವರು ಅಂತ ನನಗೆ ಗೊತ್ತು. ಗೊತ್ತುಂಟಾ? ಆ ದೇವರನ್ನು ಬದಿಗಿಟ್ಟು ಈ ಜೀವಜಾಲದಿಂದ ನಾವೆಲ್ಲ ಮಾಡ್ಬೇಕು. ನೀನು ಎಲ್ಲವನ್ನು ಮರೆತಿದ್ದೀವೋ ಅಂತ ಆಗಾಗ ನೆನಪು ಮಾಡುವುದು ನಾನು. ಬೇರೆಯವರಿಗೆ ಮರೆಸಬಲ್ಲೆ, ಹಾ 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 ಹಾ. ನಾ ಮರೆಯಬಲ್ಲೆ. ಹಾಗೆ ಹಾಗೆ. ಈಗ ಸಂಜೀವಿನಿಯಿಂದ ತಂದಿದ್ದೇನೆ. ಯಾಕೆ ಸಜೀವಗೊಳಿಸುವುದಕ್ಕೆ ತಂದೆ. ಯಾರ್ಯಾರನ್ನ ಸಜೀವ, ನಿರ್ಜೀವವನ್ನು ಯಾರನ್ನ ಸಜೀವಗೊಳಿಸ್ತಿ? ನನಗೆ ಬೇಕಾದ ನಿರ್ಜೀವ ಅಂದ್ರೆ ಇಲ್ಲಿ ಎಲ್ಲರೂ ಸತ್ತಿದ್ದಾರೆ, ಎಲ್ಲರೂ ಬದುಕ್ತೀಯ. ನನಗೆ ಬೇಕಾದ ನಿರ್ಜೀವಗಳಿಗೆ ಜೀವ ಕೊಡುವುದಕ್ಕೆ ತಂದೆ. ನಿನಗೆ ಬೇಕಾದವರು ಯಾರು ಅಂತ ನಾನು ತಿಳಿದ. ನನಗೆ ಬೇಕಾದವರು ಯಾರು? ನನ್ನ ದೇವರಿಗೆ ಹತ್ರ ಅದು. ಹಾ 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 ಹಾ. ಹಾಗೆ ಅಂದ್ರೆ ವೀರಮಣಿ ಮತ್ತು ಅವನ ಸೈನಿಕರು ನಿನಗೆ ಸಂಬಂಧ. ನಿನ್ನನ್ನು ದೇವರೆಂದು ಭಾವಿಸುವವರನ್ನಲ್ಲ, ಹಾ 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 ಹಾ. ನೀನು ಭಕ್ತರೆಂದು ಎಣಿಸಿದವರನ್ನಲ್ಲ. ಈಗ ಒಂದು ಸಮಸ್ಯೆ ಬರ್ತದೆ ಪುಣ್ಯ. ಏನು? ನಿನ್ನ ಪಕ್ಷದವರನ್ನು ನೀನು ಜೀವ ತರಿಸಿ ಎಬ್ಬಿಸಿದ್ದಿ, ಹಾ. ಹೌದಾ? ಇಲ್ಲಿಗೆ ನಿನ್ನ ಯಜ್ಞ ಮುಗಿಸದ. ವೀರಮಣಿ ಯಜ್ಞಾಶ್ವವನ್ನು ಕಟ್ಟಿದವ. ಹಾ. ಈಗ ಯಜ್ಞಾಶ್ವವನ್ನು ಬಿಟ್ಟು ಕೊಡುವುದಕ್ಕೆ ಒಂದು ಜನ ಬೇಕಲ್ಲ ಪುಣ್ಯ. ಈ ವೀರಮಣಿಯ ಕುರಿತಾಗಿ ನೀ ಬಂದವಾಸುವ. ನಾನು ಇಲ್ಲಿ ಪುರದ ರಕ್ಷಣೆ ಭಾರವನ್ನು ಹೊತ್ತು ನಿಂತವ ಬಿಟ್ಟರೆ ನನ್ನ ಎದುರಲ್ಲಿ ಇಲ್ಲಿ ಸಿಂಹಾಸನಕ್ಕೆ ನಾವು ಉತ್ತರಾಧಿಕಾರಿ ಇಲ್ಲ. ನಾನು ಇಲ್ಲಿ ರಕ್ಷಣೆ ಭಾರ ಹೊತ್ತು ನಿಂತವಷ್ಟೇ. ನಿನಗೆ ಯಾರು ಯಜ್ಞ ತೊರಗವನ್ನು ಬಿಟ್ಟುಕೊಟ್ರು ಆದೀತಾ? ನೀ ಬಿಟ್ಟು ಆಗುವುದಿಲ್ವಾ? ಆಗುದಿಲ್ಲ ಅಂತ. ಈಗ ಪಾರಮಾರ್ಥದಲ್ಲಿ ನಾನು ಕೇಳ್ತೇನೆ. ಹಾ ಹಾ ಹಾ. ಜ್ಞಾನಗಳಿಗೆ ನೀ ಈಶ್ವರ ಅಂತಾದ್ರೆ ಜ್ಞಾನಕ್ಕೆ ಹೊರತಾದ ಸಂಪತ್ತು ಬೇರೆ ಯಾವುದಿಲ್ಲ. ಹಾಗಾಗಿ ಆ ಜ್ಞಾನ ಸಂಪತ್ತನ್ನು ಸೇರಿಸಿ ಆಗ ಹಸುವನ್ನು ಕೊಟ್ರೆ ನಂಗಾಗುದಿಲ್ವಾ? ಪರಮ ಸ್ವಾರ್ಥವನ್ನ ಬಿಡುವಂತ ನೀ ನನ್ನಲ್ಲಿ ಕೇಳಲಿಲ್ಲ. ನೀನೂ ಇದನ್ನ ನೆನಪಿಟ್ಟುಕೊ ಅಂತ ಹೇಳಿದ್ರು. ಇದಕ್ಕಾಗಿ ಕೇವಲ ನಿನ್ನವರನ್ನು ಮಾತ್ರ ನೀನು ಎಬ್ಬಿಸುವುದಕ್ಕೆ ಮುಂದಾಗ್ತಿ ಅಂತ ಆದ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಂತ ನೀನು ಯೋಚನೆ ಮಾಡು. ನಾನೇನು ಹೇಳುವುದಿಲ್ಲ.
ನೀನು ಯೋಚನೆ ಮಾಡು. ಮತ್ತೆ ನಾನು ಹೇಳುವುದು ನಿನಗೆ ಸಿಟ್ಟು ಬರುವುದು, ನೀ ಮತ್ತೊಂದು ಹೇಳುವುದು, ಅದಕ್ಕೆಲ್ಲ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದೇ ಬುದ್ಧಿವಂತ. ಹಾ, ಬಹಳ ಬುದ್ಧಿವಂತ. ಹಾ, ಹಾ, ಬೇರೆಯವರ ಕೈಕಾಲಿಗೆ ಹಗ್ಗ ಹಾಕುವಷ್ಟು ಬುದ್ಧಿವಂತ ನೀನು. ಹಾ. ಹೌದೌದು. ನೋಡ್ಬೇಕು ಏನ್ ಮಾಡ್ತೀನಿ ನೋಡ್ಬೇಕು. ಈಗ ನೀ ಹೇಳುವುದರಲ್ಲಿ ಒಂದು ರೀತಿಯ ಸತ್ಯ ಇದೆ. ಹಾ, ಹಾ. ನನ್ನ ಮನಸ್ಸಿನಲ್ಲಿ ಏನು ಬರ್ತದೋ ಅದು ನಿನ್ನ ಬಾಯಿಗೆ ಬರ್ತದೆ, ಇದು ವಿಶೇಷ. ಹಾ, 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 ಹಾ. ಹಾಗಾಗಿ ನಾನು ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಬದುಕಲಿಕ್ಕೆ ಆಗುದಿಲ್ಲ. ಬದುಕಿದ್ರೆ ಯುದ್ಧ ಆಗ್ತದೆ. ಈಗ ಹಾ. ವೀರಮಣಿ ಬದುಕಿದ ನಂತರ ಆತ ಯುದ್ಧಕ್ಕೆ ಮುನ್ನುಗ್ತಾನೆ ಅಂತಲ್ವಾ? ಯುದ್ಧಕ್ಕೆ ಬರ್ತಾನೆ. ಅದನ್ನು ಕುರಿತು ಹೇಳೋದಕ್ಕೆ ನಾನಿದ್ದೇನೆ. ನಿನ್ನ ನಂಬಲಿಕ್ಕೆ ಆಗುದಿಲ್ಲ. ಮತ್ತೊಂದು ವಿಷಯ, ಹಾ. ವೀರಮಣಿ ಸತ್ತಿದ್ದು ಯಾವ ಶರದಿಂದಲಾಗಲಿ ಈ ಹಿಂದೆ ನೀವು ಮಾಯಾಪುರಿಗೆ ತೆರಳಿದ ಕಾಲಕ್ಕೆ ಯೋಗಿನಿ ನೀಡಿದಂತಹ ಒಂದು ವಿಶೇಷ ಶಕ್ತಿಯುಳ್ಳ ಶಕ್ತಿ ಆಯಿತು. ಅವಳು ಹೇಳಿದ್ದಂತೆ ಶತ್ರುಘ್ನ ದೇವ ಹಾ, ಹಾ. ಶಿವಭಕ್ತನಲ್ಲಿ ಹೋರಾಟ ಜರುಗಿದಾಗ ಇದನ್ನು ಪ್ರಯೋಗ ಮಾಡಿ. ಹೌದಾ? ಹೌದು. ಆ ಶರ ಮುಖೇನದಿಂದಲಾಗಿ ಸತ್ತವರು ಪುನಃ ಬದುಕಿ ಬಂದರು ಅಂತ ಆದರೆ ಹಾ. ಅವರು ರಾಮ ಭಕ್ತರಾಗಿ ಪರಿವರ್ತಿತರಾಗ್ತಾರೆ. ಯಾರು ಹೇಳುವುದು? ಎದ್ದು ಬಂದಂತಹ ವೀರಮಣಿ ಹಾ. ಯುದ್ಧಕ್ಕೆ ಮುನ್ನುಗ್ಗದೇ ಇದ್ದ ರೀತಿಯಲ್ಲಿ ಆತನನ್ನು ತಡೆಯುವ ಹೊಣೆಗಾರಿಕೆ ನನ್ನದು. ನೀವೇನೇ ಹೇಳಿ, ಆಯ್ತು, ನಾನು ಹೇಳಿದ್ರೆ ನಂಬುದಿಲ್ವಾ? ನೀ ಏನೇ ಹೇಳಿದ್ರು ನಿನ್ನನ್ನು ನಾನು ನಂಬುವುದಿಲ್ಲ. ನಿನ್ನ ದೇವರು ಹೇಳಿದ್ರೆ ನಂಬ್ತೀಯಾ? ನನ್ನ ದೇವರು ಹೇಳಿದ್ರು ನಂಬಲೇಬೇಕು. ಅವನನ್ನೇ ಕರೆಸು. ನನ್ನ ಮೇಲೆ ನಂಬಿಕೆ ನಿನಗಿಲ್ಲ ಅಂತ ಆದರೆ ನೀನು ಭಜಿಸಿದರೆ, ನೀನು ಬೇಡಿಕೊಂಡರೆ ನಿನ್ನ ದೇವರು ಇಲ್ಲಿಗೆ ಬಾರದೇ ಇದ್ದಾನ? ಬರ್ಬೇಕು, ಬರ್ತಾ ಕರೆಸು ಪುಣ್ಯಾತ್ಮ. ಪ್ರಕರಣವನ್ನು ನಿತ್ಯ ಮಾಡುತ್ತೇನೆ. ಶ್ರೀರಾಮ ರಾಮದಯಾನಿದೆ ಪಾಗಿ ರಾಮದಯಾನಿದೆ ಪಾಗಿ ಜಯ ರಾಮ ನಿರಂಜನ ಸಾಯಿ ಕವಿತವನಾಯಕ ಶ್ರೀ ಗೋವಿಂದ ರಾಮ ರಾಮ ಜಯ ಜಯ ರಾಮದಯಾನಿದೆ ಪಾಗಿ ಮರುತನಯನ ಭಕ್ತಿ ಮುನಿಯುತ ಹೊರದೊಳಗೆ ಶ್ರೀರಾಮನೈತರೆ ಎರಗಿದನು ಜಯ ರಾಮ ಜಯ ತೆಂದೆನು ಚರಣದಲ್ಲಿ ಎರಗಿದನು ಜಯ ರಾಮ ಜಯ ತೆಂದೆನು ಚರಣದಲ್ಲಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ಸ್ವಾಮಿ, ಯಾಜ್ಞ ದೀಕ್ಷೆಯಲ್ಲಿ ನಿರತನಾಗಿದ್ದಂತಹ ನನ್ನ ಈ ಹೊತ್ತು ಈ ರಣರಂಗಕ್ಕೆ ಕರೆಸಿದ ಕಾರಣ ಏನು ಅಂತ ತಿಳಿಸಿಯಾ? ಓ ಅವ ರಾಮಚಂದ್ರ ಪ್ರತಿವಂದನೆಗಳು. ಹನುಮ, ಇಷ್ಟೆಲ್ಲ ದಿಗ್ವಸನ ಮಾಡಿದ ಏನಾಗಿದೆ? ನಿನ್ನ ಸೇವಕನಾಗಿ ಹಾ, ಯಜ್ಞ ರಕ್ಷೆಗೆ ಬಂದಂತಹ ಶತ್ರುಘ್ನ ದೇವ ಹಾ, ಮುನ್ನುಗ್ಗುತ್ತ ಹಾ. ಶಿವಭಕ್ತನಾದಂತಹ ವೀರಮಣಿಯಲ್ಲಿ ಸಂಘರ್ಷವನ್ನು ಮಾಡಿ ಅವನನ್ನು ಧರಾಶಾಯಿಯಾಗಿದ್ದ ಹೊತ್ತಿಗೆ ಹಾ. ಇವ ಬಂದ. ಇವನನ್ನು ಶತ್ರುಘ್ನ ದೇವನನ್ನು ಧರೆಯೊರಗಿಸಿದ. ಸಿಟ್ಟಿನಲ್ಲಿ ನಾನು ಯುದ್ಧ ಮಾಡುವಾಗ ವಾರಕೊಂಡು ಬಂದ. ನನ್ನ ಮಾತಂತೂ ಒಂದು ಕೇಳಲಿಲ್ಲ. ನಿನ್ನ ಮಾತಾಡೋದು ಕೇಳ್ತಾನೋ ಅನ್ನುವಂತ ಭರವಸೆ. ಆ ಭರವಸೆ ನನ್ನಲ್ಲಿ ಇದೆ. ಈಗ ಹಾ, ಉಭಯ ಸೇನೆಯನ್ನು ಎಬ್ಬಿಸಬೇಕು, ನಾ ತಂದ ಸಂಜೀವಿನಿ ಎಂದು ಅಂತ ಅವ ಹೇಳುವುದು. ಅವ ಹೇಳಿದಾಗ ಮಾಡಿದ್ರೆ ಇವತ್ತೇ ಯುದ್ಧ ಆಗ್ತದಲ್ವಾ? ಹಾಗಾಗಿ ಬೇಡ ಅಂತ ಹೇಳ್ತೇನೆ. ಹನುಮ, ಏನು ಕರುಣದಿ ಶರಣನನು ತುಂಗದಿ ಕುತಕದೈ ತುಂಗದಿ ಕುತಾಂಗಿಯೇ ತುಂಗದಿ ಕುತಾಂಗೆ ಕರುಣದಿ ಶರಣನನು ಕರುಣದಿ ಶರಣನನು
ಅನುಗುಣವಾಗಿ ಬದ್ಧನಾಗಿದ್ದಂತ ನನ್ನನ್ನ ಈ ಹೊತ್ತು ಈ ರಣರಂಗಕ್ಕೆ ಕರೆಸಿದೀಯ. ಹಾಗೆ ನೋಡಿದರೆ ಒಂದು ಸಲ ಬೇಸರವಾಯಿತು. ಯಾಕೆ ಗೊತ್ತಾ? ಆ ವ್ರತ ಭಂಗ ಆಯ್ತಲ್ಲ ಅಂತ. ಆದ್ರೆ ಹೀಗೆ ಆಲೋಚಿಸಿದರೆ ಇನ್ನ ಕಾರಣದಿಂದ ಪರಶಿವನ ದರ್ಶನ ಆಯ್ತಲ್ಲ ಅಂತ ಹೇಳಿ ಒಂದತ್ತಲ್ಲಿ ಸಂತೋಷ ಆಯ್ತು. ಯಾಕೆ ಗೊತ್ತಾ? ಶುಭಂ ಕರೋತಿ ಶಂಕರ ಅಂದ್ರೆ ಲೋಕಕ್ಕೆ ಒಳಿತನ್ನು ಮಾಡುವ, ಲೋಕ ರಕ್ಷಕನಾಗಿರುವ ಹಾಗೂ ಭಕ್ತರ ಉದ್ಧಾರಕನಾಗಿರುವವನು ಅವನೇ ಶಂಕರ. ಹಾಗಾಗಿ ಅವನ ದರ್ಶನ ನನ್ನ ಪಾಲಿಗೆ ಸೌಭಾಗ್ಯ ಎಂದು ನಾನು ಅಂದ್ಕೊಳ್ತೇನೆ. ಹಾಗಾಗಿ ಒಂದರ್ಥದಲ್ಲಿ ನೀನು ನನ್ನನ್ನ ಇಲ್ಲಿ ಕರೆದಿದ್ದಕ್ಕೆ ನನಗೆ ಒಂದು ರೀತಿ ಸಂತೋಷ ಆಯಿತು. ಆದರೆ ಈ ಹೊತ್ತು ನಮ್ಮ ವಿರೋಧಿಯಾಗಿ ಕಂಡಿದ್ದಂತೂ ಸುಳ್ಳಲ್ಲ. ಇಲ್ಲೊಂದು ಸೂಕ್ಷ್ಮತೆ ಇದೆ ನಮ್ಮ. ಯಾಕೆ ಗೊತ್ತಾ? ಹರನು ಯಾವತ್ತು ಭಕ್ತರನ್ನ ಕಾಯುವವನು. ಅಂದರೆ ಭಗವಂತನ ಕರ್ತವ್ಯ ಭಕ್ತರ ರಕ್ಷಣೆ. ಹಾಗೆ ಈ ವೀರಮಣಿ ಪರಶಿವನ ಅಪಾರ ಭಕ್ತಿಯನ್ನು ಹೊಂದಿದ್ದವನು. ಹಾಗಾಗಿ ಅವನ ಭಕ್ತಿಗೆ ಮೆಚ್ಚಿ ಶಿವ ಅವನನ್ನ ರಕ್ಷಣೆ ಮಾಡಿದ್ದು ಸರಿಯಾಗಿ. ಮತ್ತೆ ಆ ರಕ್ಷಣೆಯಲ್ಲಿ ಅವನು ನಮ್ಮ ವಿರೋಧಿಯಾದರೂ ಸಹ ಅವನ ಧರ್ಮ ರಕ್ಷಣೆಯನ್ನ ಅರಿತಿದ್ದಾನೆ. ಒಂದರ್ಥದಲ್ಲಿ ಹೇಳುವುದಾದ್ರೂ ಅವನು ನಮ್ಮ ವಿರೋಧಿಯಾದರೂ ಅವನ ರಕ್ಷಣೆ ಸರಿಯಾಗಿದ್ದೇ ಆಗಿತ್ತು. ಹಾಗಾಗಿ ಮತ್ತೆ ಏನು ಗೊತ್ತಾ? ಶಿವನು ರಾಮನ ಹೃದಯ ದೇವ. ಹಾಗಾಗಿ ಆದ್ರೂ ಅವನು ವಿರೋಧ ಮಾಡಿದ. ಧರ್ಮದ ರಕ್ಷಣೆಯೇ ಇರಬಹುದು, ಅಲ್ಲ ದೈವ ಸಂಕಲ್ಪನಾದ್ರೂ ಇರಬಹುದು. ಹಾಗಾಗಿ ದೇವರ ಮಾತು ನಮಗೆ ಯಾವತ್ತು ನಿತ್ಯ ಪಥ್ಯವಾಗಿರಬೇಕು. ಹಾಗಾಗಿ ಅವರನ್ನು ಹೇಳಿದ್ದನ್ನು ಸರಿಯಾಗಿದೆ. ಮತ್ತೆ ನೀನು ತಂದು ಸಂಜೀವಿನಿಯನ್ನು ತೆಗೆದುಕೋ. ಏನ್ ಮಾಡಬೇಕು ಗೊತ್ತಾ? Para
ಮಣಿಸುವುದಾಗಿರ್ಲಿ ಅಥವಾ ಮಣಿಸುವುದೇ ನಮ್ಮ ಉದ್ದೇಶವಲ್ಲ, ಅದು ಕೇವಲ ಧರ್ಮದ ರಕ್ಷಣೆಗೆ. ಹಾಗಾಗಿ ನೀನು ತಂದಿದ ಸಂಜೀವನಿಯನ್ನು ತೆಗೆದುಕೋ, ಉಭಯ ಸೈನ್ಯರಿಗೆ ಸೇರಿ ಅಂದರೆ ನಮ್ಮ ರಾಮ ಸೈನ್ಯ ಮತ್ತೆ ಶಿವ ಸೈನ್ಯ ಎರಡೂ ಸೈನ್ಯಕ್ಕೆ ಮುಟ್ಟಿಸು ಮತ್ತೆ ಅವರನ್ನ ಎಬ್ಬಿಸು. ಅದು ಕೇವಲ ಮನುಷ್ಯರನ್ನಲ್ಲ, ಬರೀ ತುರಗಾದಿಗಳನ್ನ ಒಳಗೊಂಡು ಅಂದರೆ ಲೋಕದಲ್ಲಿರುವ ಎಲ್ಲರಿಗೂ ಬದುಕುವ ಹಕ್ಕಿದೆ. ಹಾಗಾಗಿ ಚರಾಚರ ಜೀವಿಗಳಿಗೆನ್ನೆಲ್ಲ ಮುಟ್ಟಿಸು. ಈ ಯುದ್ಧದಲ್ಲಿ ಮಣಿದ ಎಲ್ಲ ಜೀವಿಗಳನ್ನು ಎಬ್ಬಿಸು, ಎಬ್ಬಿಸು, ಎಬ್ಬಿಸು. ರಾಮಚಂದ್ರ, ನೋಡಿದೆಯಾ ಹನುಮನ ಸಂಜೀವಿನಿ ಪ್ರಯೋಗಿಸಿದ ಮರುಕ್ಷಣದಲ್ಲಿಯೇ ಧರೆಯಲ್ಲಿ ಹೊರಗಿದಂತಹ ವೀರಮಣಿ ಎಚ್ಚೆತ್ತು ಯುದ್ಧಕ್ಕೆ ಸನ್ನದ್ಧನಾಗಿ ಬಂದ. ಹೌದು, ಅದನ್ನು ತಡೆದು ನಿಲ್ಲಿಸಿ ನಿನ್ನ ದರ್ಶನವನ್ನ ತೋರಿದ ಮಾತ್ರಕ್ಕೆ ನಿನ್ನ ಕಾಲಿಗೆರಗಿ ನಿನ್ನನ್ನು ನಾನಾ ರೀತಿಯಲ್ಲಿ ಭಜಿಸಿ ನಿನ್ನನ್ನು ಸ್ತುತಿಸಿ ಹಾಡಿ ಪಗಡಿದ್ದಾನೆ. ಸರಿ, ಇಲ್ಲಿಯವರೆಗೆ ನನ್ನ ಭಕ್ತನಾಗಿದ್ದವ ಈ ಕ್ಷಣದಿಂದ ನಿನ್ನ ಭಕ್ತನಾಗಿದ್ದಾನೆ. ಈ ಕ್ಷಣದಿಂದ ಆತನ ಕರ್ತವ್ಯವನ್ನು ಆತನನ್ನ ಸಲಹುವ ಹೊಣೆಗಾರಿಕೆಯನ್ನು ನಿನಗೆ ಒಪ್ಪಿಸುತ್ತಾ ಇದ್ದೇನೆ. ಆದೀತು ದೇವ. ಎಲ್ಲವೂ ಆಗಿತ್ತು ಯಾಕಾಗಿ? ಯಾಕೆ? ನನ್ನ ಸಂಕಲ್ಪದಿಂದಲೇ ಆಗಿತ್ತು. ಹೌದಾ? ಯಾಕೆ? ಕೈಲಾಸದಲ್ಲಿ ಇರಬೇಕಾದಂತಹ ನಾನು ಇಲ್ಲಿಯೇ ನೆಲೆಗೊಳ್ಳಬೇಕಾದವನಲ್ಲೋ ಅಲ್ಲ. ಇಕ್ಷುಮತಿಯ ಭಕ್ತಿಗೆ ಒಲಿದು ಆಕೆಯ ಕೈಯನ್ನು ಹಿಡಿದು ಈ ಪುರದ ರಕ್ಷಣೆಯ ಭಾರವನ್ನು ಹೊತ್ತು ನಿಲ್ಲುವ ಕಾಲಕ್ಕೆ ವೀರಮಣಿಗೆ ನೀಡಿದಂತಹ ಮಾತು ಏನು? ಯಾವತ್ತು ರಾಮಚಂದ್ರನಿಗೆ ನಿನ್ನ ಊರಿಗೆ ಬರುತ್ತಾನೋ, ನಿನ್ನ ಪುರವನ್ನು ಪ್ರವೇಶಿಸುತ್ತಾನೋ ಆ ಕ್ಷಣ ನಾನು ಕೈಲಾಸಕ್ಕೆ ಮರಳುತ್ತೇನೆ ಎನ್ನುವುದಾಗಿ. ಸರಿ, ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣದ ಹೊಣೆಗಾರಿಕೆಯನ್ನು ಹೊತ್ತು ಭೂಮಿಗೆ ಅವತರಿಸಿ ಬಂದ ನೀನೇ ಇಲ್ಲಿವರೆಗೆ ಬಂದ ಮೇಲೆ ಮತ್ತೆ ನಾನು ಇಲ್ಲಿ ಇರಬೇಕಾದಂತ ಅಗತ್ಯ ಇಲ್ಲ. ಹಾಗಾಗಿ ನನ್ನ ಮೂಲ ಸ್ಥಾನವಾದಂತ ಕೈಲಾಸದತ್ತ ನಾನು ಸಾಗ್ತಾ ಇದ್ದೇನೆ. ಎಲ್ಲರಿಗೂ ಮಂಗಳವಾಗಲಿ. ನೋಡಿದೆಯಾ, ಶಿವಭಕ್ತನಾದ ವೀರಮಣಿ ಈಗ ರಾಮ ಭಕ್ತನಾಗಿ ನಮ್ಮ ಜೊತೆ ಕೈ ಜೋಡಿಸಿದ್ದಾನೆ. ಅಷ್ಟೆಲ್ಲ ನಮಗೆ ಶರಣಾಗಿ ಕಪ್ಪವನ್ನ ನೀಡಿದ್ದಾರೆ. ಮತ್ತೆ ಒಂದು ತಿಳಿಬೇಕಾದ ಅಂಶ ಏನು ಗೊತ್ತಾ? ರಾಮ ಮತ್ತು ಶಿವರಲ್ಲಿ ಭೇದವಿಲ್ಲ, ಹರಿಹರನಲ್ಲಿಯೂ ಭೇದವಿಲ್ಲ. ರಾಮತತ್ವವೇ ಶಿವತತ್ವ, ಶಿವತತ್ವವೇ ರಾಮತತ್ವ. ಹಾಗಾಗಿ ಶಿವರಾಮರಲ್ಲಿ ಭೇದವಿಲ್ಲ. ಈ ಒಂದು ಐಕ್ಯತೆಯನ್ನ ತಿಳಿದರೆ ಲೋಕಕ್ಕೆ ಒಳ್ಳೆಯದಾಗಿದೆ. ನಾ ಹೇಳುವಾಗ ಬೇರೆ ಹೇಳ್ತೇನೆ. ಏನಂತ? ರಾಮ ಶಿವರಿಗೆ ಜಯವಾಗಿ. ರಾಮ ಮೊದಲಿಗೆ ಬರ್ಬೇಕು. ರಾಮ ಮೊದಲಾಗಿ. ಆದ್ರೆ ನಾನು ಹೇಳೋದೇನು ಗೊತ್ತಾ? ಶಿವರಾಮರಿಗೆ ಜಯವಾಗಿ. ಸ್ವಾಮಿಯ ಚಿತ್ತ ಹಾಗೆ, ಭಕ್ತನ ಚಿತ್ತ ಹೀಗೆ. ಎಲ್ಲರಿಗೂ ಶುಭವಾಗಲಿ.